ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಅನಂತ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಪುಷ್ಯ ಮಾಸದ ಮಂಗಳವಾರ ದೇವಿ ದುರ್ಗಾದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಶಕ್ತಿ ದೇವತೆಗಳನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅದರಲ್ಲೂ ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆಯ ಬಾಧೆಯ ಸಮಸ್ಯೆ, ಸಕ್ಕರೆ ಕಾಯಿಲೆಯ ಬಾಧೆಯಿಂದನೂ ಕೂಡ ಸಾಕಷ್ಟು ಜನ ನರಳುತ್ತಾನೆ ಇದ್ದಾರೆ. ಈ ಒಂದು ಹೊಟ್ಟೆ ಉರಿ ಬರ್ತಕ್ಕಂಥದ್ದು, ಮತ್ತು ಮೂತ್ರ ವಿಸರ್ಜನೆಯನ್ನು ಅತಿಯಾಗಿ ಮಾಡ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೂ ಕೂಡ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು, ಮತ್ತು ಉಸಿರಾಟದ ಪ್ರಕ್ರಿಯೆಯಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಅತಿಯಾಗಿ ಆಯಾಸಗೊಳ್ಳತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಪರಿಣಾಮಗಳು ಅಂತಲೇ ಹೇಳ್ಬೋದು. ಇಂತಹ ಪರಿಣಾಮಗಳಿಗೆ ರಾಮಬಾಣದಂತಿರುವ ಔಷಧಿಯೇ ಮಧುಮೇಹ ನಿವಾರಣ್ ಎನ್. ಮಧುಮೇಹ ನಿವಾರಣ್ ಹಾಗೂ ಮಧುಮೇಹ ನಿವಾರಣ್ ಎನ್. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ಮೊದಲಾದರೆ ಚೂರ್ಣದ ರೂಪದಲ್ಲಿತ್ತು, ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಾಗಿರುವ ಕಾರಣದಿಂದ ಅದನ್ನು ಮತ್ತಷ್ಟು ಈಸಿಯಾಗಿ ಮತ್ತಷ್ಟು ಆನಂದದಿಂದ ತಾವೆಲ್ಲರೂ ಕೂಡ ಸ್ವೀಕಾರ ಮಾಡ್ಬೋದು. ಇದರಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ 10% ದಿನಗಳಲ್ಲಿ ಅದರ ಒಂದು ಪರಿಣಾಮವನ್ನು ತಾವೆಲ್ಲರೂ ಕೂಡ ಗಮನಿಸ್ತೀರಿ. ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕೆ ಆರೋಗ್ಯಕರವಾಗಿರ್ತಕ್ಕಂಥ ಔಷಧಿ ಅಂತಲೇ ಹೇಳ್ಬೋದು. ದೇಹಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಬೇರೆ ರೀತಿ ಇರತಕ್ಕಂಥ ದುಷ್ಪರಿಣಾಮಗಳಿಲ್ಲ. ಹಾಗಾಗಿ ತಪ್ಪದೇ ಬಳಸಿ ಮಧುಮೇಹ ನಿವಾರಣ್ ಎನ್. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿರತಕ್ಕಂಥದ್ದಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ, ಅದರ ಬಗ್ಗೆ ಅಂತೂ ನಾನು ತಿಳಿಸಲೇಬೇಕು. ಮಹರ್ಷಿ ಧರ್ಮಯಾತ್ರೆ ಬಹಳ ಅದ್ಭುತವಾಗಿ, ನಿರಂತರವಾಗಿ, ನಿರ್ಘಳವಾಗಿ ನೆರವೇರ್ತಾನೆ ಇರುತ್ತೆ. ಅದೇ ರೀತಿ ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ಬರ್ತಾ ಇರತಕ್ಕಂಥ ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ಇದೇ ಬರ್ತಕ್ಕಂಥ 26 ಶುಕ್ರವಾರ ಗುರೂಜಿಯವರು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ನೂತನ ಶಿಲಾಗೋಪುರದ ಒಂದು ಲೋಕಾರ್ಪಣೆ ಹಾಗೂ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಬ್ರಹ್ಮ ಕಲಶಾಭಿಷೇಕ, ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ವಿಜಯನಗರ, ಪರಂಗಿಪೇಟೆ, ಬಂಟ್ವಾಳ ತಾಲೂಕಿನಲ್ಲಿ. ಬೆಳಗ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಭೇಟಿ ನೀಡಿದರೆ, ಸಂಜೆ ಅದೇ ದಿನಾಂಕದಂದು 26ನೇ ತಾರೀಕಿನಂದು ಸಂಜೆ ಗುರೂಜಿಯವರು ಮತ್ತೊಂದು ಕಾರ್ಯಕ್ರಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಬ್ರಹ್ಮ ಕಳಶೋತ್ಸವ, ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಗುರೂಜಿಯವರು ಆಗಮಿಸ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ವ್ಯಾಸನಗರ ಕುಂಪಲದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಎರಡೂ ಕೂಡ ಮಂಗಳೂರಿನಲ್ಲೇ ಇರುವ ಕಾರಣದಿಂದ ತಾವೆಲ್ಲರೂ ಕೂಡ ಬಂದು ಗುರೂಜಿಯವರೊಟ್ಟಿಗೆ ಕಾರ್ಯಕ್ರಮಕ್ಕೆ ಭಾಗಿಯನ್ನು ಆಗ್ಬೋದು. ತಾಯಿ ಚಾಮುಂಡೇಶ್ವರಿ ದೇವಿಯ, ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯ ಸಂಪೂರ್ಣ ಕೃಪಾ ಆಶೀರ್ವಾದವನ್ನು ತಾವೆಲ್ಲರೂ ಕೂಡ ಸಿದ್ಧಿಸ್ಕೊಳ್ಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಅಂತೂ ಇಂತೂ ಬಹಳ ಪ್ರೀತಿಯಿಂದ ರಾಮ ಮಂದಿರದ ಉದ್ಘಾಟನೆಯೇನೋ ಆಗೋಯ್ತು, ಪ್ರಾಣ ಪ್ರತಿಷ್ಠಾಪನೆಯೂ ಕೂಡ ಆಗೋಯ್ತು. ಭಗವಂತನ ಸುಂದರವಾಗಿರ್ತಕ್ಕಂಥ ಬಾಲರಾಮನ ಮಗವನ್ನು ನೋಡ್ತಾ ಇದ್ದರೆ, ಆ ಕಂಗಳನ್ನು ನೋಡ್ತಾ ಇದ್ದರೆ ಏನೋ ಒಂದು ರೀತಿ ಆನಂದ, ಏನೋ ಒಂದು ರೀತಿ ಸಂತೋಷ, ಏನೋ ಒಂದು ರೀತಿ ಸಂಭ್ರಮ. ಅದೆಲ್ಲದರ ಬಗ್ಗೆ ಹೆಚ್ಚಿನಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋದಿದೆ. ನಾನು ಹಂಚ್ಕೊಳ್ಳೋದು ಯಾರ ಹತ್ರ? ಈ ಕ್ಷಣ ನಮ್ಮ ಪ್ರೀತಿಯ ಗುರುಗಳ ಹತ್ರ ಅಲ್ವಾ? ಗುರುಗಳ ಹತ್ರನೂ ಕೂಡ ಹಂಚ್ಕೊಳ್ಳೋಣ. ನಾವು ನೀವೆಲ್ಲರೂ ಸೇರಿ ಹಂಚ್ಕೊಳ್ಳೋಣ ಆ ಒಂದು ಸುಂದರವಾಗಿರ್ತಕ್ಕಂಥ ಕ್ಷಣಗಳನ್ನು.
ಹಂಚಿಕೊಳ್ಬೇಕು ಅಂತಂದರೆ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವ ಮೊದಲನೇದಾಗಿ. ಹಾಗಾಗಿ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವಿದುಷೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಪ್ರಭು ಶ್ರೀರಾಮಚಂದ್ರ ಸ್ವಾಮಿನೇ ನಮಃ. ರಾಮಾಯ ನಮಃ. ಶ್ರೀಮತೇ ನಮಃ. ಮಹಾಕಾಲಾಯ ನಮಃ. ಓಂ ವೈಕುಂಠಪತೇ ನಮಃ. ವಿಷ್ಣು ದಶಾವತಾರ ಶ್ರೀಮದ್ಮಹಾರಾಮಾಯ ನಮಃ. ಪ್ರಸನ್ನಮೂರ್ತೆ ನಮಃ. ಓಂ ಮಹಾರೂಪಾಯ ನಮಃ. ಓಂ ದಶರಥನಂದನಾಯ ನಮಃ. ಓಂ ಸೀತಾಪತೇ ನಮಃ. ಓಂ ಜಾನಕಿ ವಲ್ಲಭಾಯ ನಮಃ. ಓಂ ಶ್ರೀಮತಾಯ ನಮಃ. ಶ್ರೀರಾಮಚಂದ್ರಾಯ ನಮಃ. ಓಂ ಕಲ್ಯಾಣಾದ್ಭುತಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತ್ಯಾತ್ಮಿಕ ಶ್ರೀರಾಮಚಂದ್ರ ಮಹಾರೂಪಾಯ ನಮೋ ನಮಃ. ಓಂ ರಾಮಾಯ ನಮಃ. ಸುಂದರ ವಿಗ್ರಹಾಯ ನಮಃ. ನಯನ ಮನೋಹರಾಯ ನಮಃ. ಓಂ ಬಾಲರಾಮಾಯ ನಮಃ. ಓಂ ಮಹಾರೂಪಾಯ ನಮಃ. ಓಂ ಮಹಾಕಾಲಾಯ ನಮಃ. ಓಂ ಬ್ರಹ್ಮ ವಿಷ್ಣು ಶಿವಾತ್ಮಕಾಯ ನಮಃ. ಓಂ ಮಹಾರೂಪಾಯ ನಮಃ. ಅಯೋಧ್ಯಾನಗರವಾಸಿನಿ ನಮಃ. ಓಂ ಶ್ರೀಮದ್ಮಹಾಪ್ರಭು ಶ್ರೀರಾಮಚಂದ್ರ ಸ್ವಾಮಿನೇ ನಮೋ ನಮಃ. ಓಂ ಪ್ರಭು ಶ್ರೀರಾಮಚಂದ್ರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ, ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನ ಆಗಿರತಕ್ಕಂಥ ಬಾಲರಾಮನ ವಿಶೇಷವಾಗಿರ್ತಕ್ಕಂಥ ಸುಂದರವಾದಂತಹ ಮೂರ್ತಿಯ ದರ್ಶನ ನಿನ್ನೆ ಎಲ್ಲರೂ ನೋಡುವಂಥ ರೀತಿ ಲೋಕಾರ್ಪಣೆ ಆಗಿದೆ. ನಿನ್ನೆ ಎಲ್ಲರೂ ನೋಡುವಂತಹ ರೀತಿ ಲೋಕಾರ್ಪಣೆ ಆಗಿರತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಇವತ್ತು ನಾವು ನೋಡಿ ಆನಂದಿಸ್ತಾ ಇದ್ದೇವೆ. ಪ್ರತಿಷ್ಠಾಪನೆಯ ಆ ಶುಭಗಳಿಗೆಯನ್ನು ಎಲ್ಲರೂ ಸಹಿತ ಸಾಧು ಸಂತರು, ಸಾಕಷ್ಟು ಜನ ಹಿರಿಯರು, ಗಣ್ಯರು, ಕಲಾವಿದರು ಎಲ್ಲರೂ ಸಹಿತ ನೋಡಿ ಆನಂದಿಸಿದ್ದಾರೆ. ಆದರೆ ಈ ಸುಂದರವಾದಂಥ ಸಾನ್ನಿಧ್ಯದಲ್ಲಿ ಈ ಬಾಲರಾಮನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸತತ 500 ವರ್ಷಗಳ ಕಾಲ 3 ರಿಂದ 4 ಲಕ್ಷ ಜನ ತಮ್ಮ ಪ್ರಾಣವನ್ನು ತೆತ್ತಿ, ಸರಿಯೂ ನದಿಯಲ್ಲಿ ಎಷ್ಟು ಜನ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೋ, ವಯಸ್ಸಿನ ತಾರತಮ್ಯವಿಲ್ಲದಿರ ಎಷ್ಟು ವಧೆಗಳನ್ನು ತಿಂದಿದ್ದಾರೋ, ಎಷ್ಟು ಜನ ನಿಂತಂಗೆ ಪ್ರಾಣವನ್ನು ಕಳ್ಕೊಂಡಿದ್ದಾರೋ. ಆದರೆ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಕ್ಕಿ, ಯಾರೆಲ್ಲ ಅಯೋಧ್ಯ ಒಂದು ವಿಶೇಷವಾಗಿರುವ ಸಾನ್ನಿಧ್ಯಕ್ಕಾಗಿ ತಮ್ಮ ಹೋರಾಟವನ್ನು ನಡೆಸಿದ್ರೋ ಅವರೆಲ್ಲರ ಕುಟುಂಬಕ್ಕೂ ಸಹಿತ ಪ್ರಭು ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಸಿಕ್ಕಿ ಆ ಕುಟುಂಬ ಎಲ್ಲರೂ ಸಹಿತ ಶಾಂತಿ ನೆಮ್ಮದಿಯಿಂದ ಇರುವಂಥದ್ದಾಗಲಿ, ಪ್ರಭು ಶ್ರೀರಾಮಚಂದ್ರ ಸ್ವಾಮಿಯ ಅನುಗ್ರಹ ಸಿಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ತಾವೀಗ ನೋಡ್ತಿರ್ತಕ್ಕಂಥದ್ದು ಅಯೋಧ್ಯೆಯಲ್ಲಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರ ಸ್ವಾಮಿಯ ವಿಶೇಷವಾದಂಥ ಮೂರ್ತಿ. ನಿನ್ನೆಯಷ್ಟೇ ಪ್ರತಿಷ್ಠಾಪನೆ ಆದಂಥ ಮೂರ್ತಿ. ನೆಚ್ಚಿನ ಪ್ರಧಾನಮಂತ್ರಿಗಳು ಪ್ರತಿಷ್ಠಾಪನೆಗೂ ಮುನ್ನ ಅದರ ಪೂರ್ವಭಾವಿಯಾಗಿ ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನಗಳೆಲ್ಲವನ್ನು ಸಹಿತ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಪೂಜಾ ಅನುಷ್ಠಾನವನ್ನು ಮಾಡಿ ಬಾಲರಾಮನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಬಾಲರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾದರೆ ಮೂರ್ತಿಯ ವಿಗ್ರಹ ಕೆತ್ತನೆ ನಮ್ಮ ಕರ್ನಾಟಕದ ಶಿಲ್ಪಿಯೇ ಮಾಡಿರ್ತಕ್ಕಂಥದ್ದು. ಕರ್ನಾಟಕದಲ್ಲೇ ಸಿಕ್ಕಿರ್ತಕ್ಕಂಥದ್ದು ಶಿಲೆ. ಆ ಶಿಲೆ ಸಹಿತ ಕರ್ನಾಟಕದ್ದು, ಶಿಲ್ಪಿ ಸಹಿತ ಕರ್ನಾಟಕದ್ದೇ. ಹಾಗೆ ಇಷ್ಟೆಲ್ಲ ವಿಶೇಷತೆಗಳು ಕರ್ನಾಟಕಕ್ಕೂ ಮತ್ತು ಅಯೋಧ್ಯೆಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಹಾಗಾಗಿ ನಿನ್ನೆ ಸಾಕಷ್ಟು ಜನ ಯತಿಗಳು ಸಹಿತ, ಸಾಕಷ್ಟು ಜನ ಸಾಧು ಸಂತರು ಸಹಿತ ಕರ್ನಾಟಕದವರೇ ಜಾಸ್ತಿ ಜನ ನಾವು ನೋಡಿದ್ದು ನೆನೆ. ಹಾಗೆ ಇಡೀ ರಾಜ್ಯವೇ ಅಯೋಧ್ಯ ಶ್ರೀರಾಮಚಂದ್ರನ ಆರಾಧನೆ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ ಸಂಭ್ರಮದಿಂದ ಇದ್ದಂಥದ್ದು. ನಿನ್ನೆ ನಡೆದಂತಹ ಪ್ರತಿಯೊಬ್ಬರು ಸಹಿತ ಸಂಧ್ಯಾಕಾಲ ದೀಪಾರಾಧನೆ ಇತ್ತಲ್ಲ, ಶುಭ ಸಂಧ್ಯಾಕಾಲದ ದೀಪಾರಾಧನೆ ಒಂದು ಕಡೆ ಸಂಕ್ರಾಂತಿ ಹಬ್ಬ ಇದ್ದಾಗೆ, ಒಂದು ಕಡೆ ನೋಡಿದ್ರೆ ನಿನ್ನೆ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಒಂದು ವಿಶೇಷವಾದಂಥ ಹಬ್ಬ, ಅಂದರೆ ಶ್ರೀರಾಮನವಮಿನೇ ಆಗೋಗಿತ್ತು. ಎಲ್ಲಿಂದೆಲ್ಲಿ ನೋಡ್ರು ಹೆಸರು ಬೆಳೆ ಪಾನಕ. ಇನ್ನದಾದ ನಂತರ ಶುಭ ಸಂಧ್ಯಾಕಾಲ ದೀಪಾವಳಿ ಥರ ಎಲ್ಲಿಂದೆಲ್ಲಿ ನೋಡ್ರು ದೀಪಗಳ ಹಬ್ಬ. ಒಟ್ಟಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಾವೇನು ಹೇಳ್ತೀವೋ ಹಾಗೆ 3 ಹಬ್ಬಗಳ ಸಂಗಮವಾಗಿರ್ತಕ್ಕಂಥದ್ದು ನಿನ್ನೆ ಅಯೋಧ್ಯಾನಗರ ವಾಸಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಮಹೋತ್ಸವ ಕಾಲ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಮಚಂದ್ರನ ಅನುಗ್ರಹದಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದು ರಾಮರಾಜ್ಯವಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರೂಜಿಯವರು ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ರು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಕುರಿತಾಗಿ. ನಿಜಕ್ಕೂ ಹೇಳ್ತೀನಿ, ಭಗವಂತನ ಅಲಂಕಾರ ಒಂದು ಕಡೆ, ಭಗವಂತನ ಆ ಒಂದು ಕೆತ್ತನೆ ಮತ್ತೊಂದು ಕಡೆ.
ಭಗವಂತನ ನೇತ್ರಗಳಲ್ಲಿರ್ತಕ್ಕಂಥ ಶಕ್ತಿ ಅದ್ರ ಬಗ್ಗೆ ನಾವು ಮಾತಾಡಲೇಬೇಕು. ಯಾಕೆ ಅಂತಂದರೆ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಸಮಯದಲ್ಲಿ ಪ್ರತಿಷ್ಠಾಪನೆ ಸಂಪನ್ನಗೊಳ್ಳುವ ತನಕನೂ ಕೂಡ ಆ ಕಣ್ಣಿಗೆ ಕಟ್ಟಿರ್ತಕ್ಕಂಥ ಬಟ್ಟೆಯನ್ನು ತೆಗೆಯೋದಿಲ್ಲ, ನೇತ್ರೋನ್ಮಿಲನವನ್ನು ಆ ಕ್ಷಣದವರೆಗೂ ಕೂಡ ಮಾಡೋದಿಲ್ಲ. ಆದರೆ ಆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಬೇಕಾದ್ರೂ ಕೂಡ ಒಂದು ವಿಚಾರವನ್ನು ಹೇಳ್ತಾರೆ ಅಂತ ಅಂದರೆ ಅವರು ಭಾಷಾ ಪದ್ಧತಿಗಳಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ. ಶ್ರೀರಾಮನ ಬಲಭಾಗದ ಕಿವಿ ಹತ್ರ ಹೋಗಿ, ಭಗವಂತ 500 ವರ್ಷಗಳ ಕಾಲ ಸತತ ಪ್ರಯತ್ನವಾದ ನಂತರ ಮತ್ತೆ ನೀನು ಬಂದಿಲ್ಲಿ ಕೂತ್ಕೊಂಡಿದ್ಯಾ, ಈಗ ನೀನು ಮುಂದೆ ಪ್ರಪಂಚನ ನೋಡಬೇಕಪ್ಪ ಭಗವಂತ, ಇಲ್ಲಿ ನಿನ್ನನ್ನು ನಂಬಿ ಬರ್ತಕ್ಕಂಥವ್ರನ್ನ ನೀನು ಸದಾಕಾಲ ಹರಸಿ ಆರೈಸಬೇಕು ಎಂಬತಕ್ಕಂಥ ಮಾತನ್ನು ಹೇಳಿದಾದ ಮೇಲೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಆ ಒಂದು ನೇತ್ರೋನ್ಮಿಲನವನ್ನು ಮಾಡತಕ್ಕಂಥ ಸನ್ನಿವೇಶ ಎದುರಾಗತ್ತೆ. ಕಣ್ಣಿಗೆ ಕಟ್ಟಿರ್ತಕ್ಕಂಥ ಒಂದು ಬಟ್ಟೆಯನ್ನು ತೆಗೆದಿದ ತಕ್ಷಣ ಭಗವಂತನ ಕಂಗಳನ್ನು ನೋಡಿದ ತಕ್ಷಣ ಆಹಾ, ಎಂತಹ ಶಕ್ತಿ, ಮೈ ರೋಮಾಂಚನಗೊಳಿಸ್ತಕ್ಕಂಥ ಶಕ್ತಿ. ಆ ಕ್ಷಣ ನಿಜಕ್ಕೂ ಹೇಳ್ತೀನಿ, ಯಾರಿಗೆಲ್ಲ ಈ ಒಂದು ಅನುಭವ ಆಗಿದೆ ಅದನ್ನು ತಾವೆಲ್ಲರೂ ಕೂಡ ತಮ್ಮ ಮನಸ್ಸಾಕ್ಷಿಯಿಂದ ನೇರವಾಗಿ ಒಪ್ಕೊಳ್ಬೇಕು. ಆ ಕ್ಷಣ ಎಷ್ಟು ಜನಕ್ಕೆ ಕಣ್ಣಲ್ಲಿ ನೀರು ತುಂಬಿಕೊಂಡು, ಎಷ್ಟು ಜನರ ಮನಸ್ಸಿನಲ್ಲಿ ಒಂದು ಉಲ್ಲಾಸ, ಉತ್ಸಾಹ, ಆ ಒಂದು ಆನಂದದ ಬಾಷ್ಪ ಹುಕ್ಕಿ ಹರಿತು. ನಿಜಕ್ಕೂ ನನಗಂತೂ ಆ ಒಂದು ಆನಂದ ಬಾಷ್ಪಕ್ಕೆ ಸಂಪೂರ್ಣವಾಗಿ ನಾನು ಆ ಕ್ಷಣ ಬಿಕ್ಕಿ ಅತ್ತಂಗಾಯಿತು. ನಿಜಕ್ಕೂ ಹೇಳ್ತೀನಿ, ಏನೋ ನನ್ನದೇ ಆಗಿರ್ತಕ್ಕಂಥದ್ದು, ನನ್ನ ಒಂದು ವಸ್ತು, ನನ್ನ ಬಹಳ ಪ್ರೀತಿವಾಗಿರ್ತಕ್ಕಂಥ ಏನೋ ಒಂದು ವಿಚಾರ ನನ್ನ ಮುಂದೆ ನಡೀತಾ ಇದೆ, ನನಗೆ ಬಹಳ ಆಪ್ತವಾಗಿರ್ತಕ್ಕಂಥದ್ದು. ನನಗೇನೋ ಆ ಕ್ಷಣ ಅಷ್ಟು ಸಂತೋಷವಾಗೋಯ್ತು ಬಾಲರಾಮನನ್ನು ನೋಡಿದ ತಕ್ಷಣ. ಆತನ ಕಂಗಳಲ್ಲಿರ್ತಕ್ಕಂಥ ಆ ಒಂದು ಶಕ್ತಿ ಆ ಕ್ಷಣ ಸಂಪೂರ್ಣವಾಗಿ ಆ ಭಗವಂತನ ಮುಖವನ್ನು ಮಾತ್ರ ಝೂಮ್ ಹಾಕಿ ತೋರಿಸ್ಬೇಕಾದ್ರೆ ಆಹಾ, ಈ ಕ್ಷಣವೂ ಕೂಡ ಮೈ ರೋಮಾಂಚನ ಆಗ್ತಾ ಇದೆ. ಎಷ್ಟು ಸುಂದರವಾಗಿರ್ತಕ್ಕಂಥ ಮೂರ್ತಿ, ನಯನ ಮನೋಹರವಾಗಿರ್ತಕ್ಕಂಥ ಮೂರ್ತಿ, ಭಗವಂತನ ಆ ಒಂದು ಮೊಗದಲ್ಲಿರ್ತಕ್ಕಂಥ ಆ ಒಂದು ಮುಕ್ತತೆ, ಸಾಕಷ್ಟು ಭಾವನೆಗಳನ್ನು ಒಳಗೊಂಡಿರ್ತಕ್ಕಂಥದ್ದಿದೆ. ಆ ಕ್ಷಣದ ಸಂತೋಷದ ಮುಖವನ್ನು ನಾವು ನೋಡಿದಾಗ ಕಂಗಳಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ನಿಜಕ್ಕೂ ಇದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಈಗಿನ ಜನ್ರೇಷನ್, ಈಗಿನ ಸಂತತಿ ಏನಿದೆ, ಯಾರೆಲ್ಲ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಬದುಕಿದ್ದೇವೆ, ನಮ್ಮ ಜನ್ಮ ಸಾರ್ಥಕ ಅಂತಲೇ ಹೇಳ್ಬೋದು. ಯಾರಿಗುಂಟು ಯಾರಿಗಿಲ್ಲ ಇಂತಹದ್ದೊಂದು ಸದಾವಕಾಶ. ಈ ಒಂದು ಕಾರ್ಯಕ್ರಮದ ಹಿಂದೆ ಇರತಕ್ಕಂಥ ಎಲ್ಲ ಕೈಗಳು ಕೂಡ ಕಂಡು ಕಾಣದಂತೆ ಇರತಕ್ಕಂಥ ಕೈಗಳಿಗೆ ನಾನು ಸದಾಕಾಲ ಚಿರಋಣಿ ಅಂತಲೇ ಹೇಳ್ತೀನಿ. ಸದಾಕಾಲ ನಾನು ಸ್ಮರಿಸ್ತಾನೆ ಇರ್ತೀನಿ. ಇನ್ನು ಮುಂದಿನ ನನ್ನ ಪ್ರಾರ್ಥನೆಯಲ್ಲಿ ಯಾರೆಲ್ಲ ಶ್ರೀ ರಾಮ ಮಂದಿರದ ಉದ್ಘಾಟನೆಗೆ ಶ್ರಮಿಸಿದ್ದೀರೋ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ತಮ್ಮೆಲ್ಲರ ಕುಟುಂಬಕ್ಕೂ ಕೂಡ ಸುಖ, ಶಾಂತಿ, ನೆಮ್ಮದಿ ಸಿಗಲಿ. ಈಗಾಗಲೇ ನಮ್ಮನ್ನು ಬಿಟ್ಟು ಅಗಲಿರ್ತಕ್ಕಂಥವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೂಡ ಶ್ರೀರಾಮಚಂದ್ರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಸದಾಕಾಲ ಒಳ್ಳೆಯದಾಗಲಿ, ಶುಭವಾಗಲಿ. ವಿಚಾರಧಾರೆ ಸಾಕಷ್ಟು ಇದೆ. ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕು. ಯಾಕೆ ಅಂತಂದರೆ ಗುರುಜಿಯವರು ತಿಳಿಸಿದ್ದಾರಲ್ವ ನಮ್ಮೆಲ್ಲರಿಗೂ ಕೂಡ ರಾಶಿ ಫಲಗಳನ್ನು ಆದಷ್ಟು ಬೇಗ ನಾವು ತಗೊಳ್ಬೇಕು ಅಂತ ಹೇಳಿ. ಹಾಗಾಗಿ ರಾಶಿ ಫಲಗಳನ್ನೂ ಕೂಡ ಪ್ರಾರಂಭ ಮಾಡಬೇಕು. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಪ್ರಭು ಶ್ರೀರಾಮಚಂದ್ರ, ಸೀತಾರಾಮ, ಜಾನಕಿರಾಮ, ಪಟ್ಟಾಭಿರಾಮ, ಕೋದಂಡರಾಮ, ಶ್ರೀರಾಮ, ರಾಮ ರಾಮ ರಾಮ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ರಾಮ, ಕೋದಂಡರಾಮ, ಶ್ರೀರಾಮಚಂದ್ರನ ಬಗ್ಗೆ ನಿಮ್ಮ ಕಲ್ಪನೆ, ನಿಮ್ಮ ವರ್ಣನೆ ಇದೆಲ್ಲವನ್ನು ನೋಡ್ತಾ ಇದ್ದರೆ ನನ್ನೆಲ್ಲ ಮಾತುಗಳನ್ನು ನೀವೇ ಮಾತಾಡಿ ಮುಗಿಸ್ಬಿಟ್ರೆ ನಾನೇನು ಮಾತಾಡಲಿ? ಆದರೆ ನನ್ನ ಮನದಾಳದಲ್ಲಿರ್ತಕ್ಕಂತಹ ಮಾತಿದೆಯಲ್ಲ, ಆ ಮಾತು ನಾನು ಏನೋ ಉತ್ಪ್ರೇಕ್ಷದಿಂದ ಹೇಳುವಂಥ ಮಾತಾಗಲ್ಲ. ಪ್ರಭು ಶ್ರೀರಾಮಚಂದ್ರನ ಆಲಯಕ್ಕೋಸ್ಕರ ಒಂದೆರಡು ವರ್ಷ ಅಲ್ವಲ್ಲ, ಒಂದಿಬ್ಬರಲ್ವಲ್ಲ, ಜಾತಿ, ಮತ, ಭೇದ, ಪಂಥ ಯಾವುದೂ ಇಲ್ಲದಿರ ಎಲ್ಲರ ಉದ್ದೇಶ ಒಂದೇ, ನಾವೆಲ್ಲರೂ ಭಾರತೀಯರು. ಆದರೆ ಭಾರತದಲ್ಲಿ ಶ್ರೀರಾಮಚಂದ್ರನ ಒಂದು ಪ್ರತಿಷ್ಠಾಪನೆ ಆಗಬೇಕು ಎಂಬತಕ್ಕಂಥ ಚಿಂತನೆ ಒಂದೇ ಎಲ್ಲರ ಮನಸ್ಸಲ್ಲಿದ್ದದ್ದು. ಪ್ರಭು ಶ್ರೀರಾಮಚಂದ್ರನ ಆಲಯ ಆಗಬೇಕು ಅಂತ ಹಿಂದೆ ಹೊಡೆದಾಡಿ ತನ್ನ ಪ್ರಾಣವನ್ನು ಸಹಿತ ಲೆಕ್ಕ ಮಾಡಿದಿರ, ಮನೆಯಿಂದ ಹೊರಟರು ಪುನಃ ಮನೆಗೆ ಬರ್ದಿರ. ಅಟ್ಲೀಸ್ಟು ಹೇಗೆ ಹೊರಟ್ರೋ ಹೊರಟಾದ್ಮೇಲೆ ಅಟ್ಲೀಸ್ಟ್ ಜೀವ ಹೊರ ದೇಹಗಳಾದರೂ ಮನೆಗೆ ಬಂತ. ಎಷ್ಟೋ ಮನೆಗಳಿಗೆ ಅದು ಬರಲಿಲ್ಲ. ಅಷ್ಟೆಲ್ಲ ಜನಗಳ ಒಂದು ಪ್ರಾಣದಾನ ಮತ್ತು ಅಲ್ಲಿರ್ತಕ್ಕಂಥ ಒಂದು ಅಂಶ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು.
ಆದರೆ ನಿನ್ನೆ ನಾವು ಭಾಳ ಸಲೀಸಾಗಿ ನೋಡಿಬಿಟ್ವಿ. ರಾಮರ ಪ್ರತಿಷ್ಠಾಪನೆ ಮತ್ತು ಅಲ್ಲಿ ಬಂದಿರತಕ್ಕಂಥ ಗಣ್ಯರು ಎಲ್ಲರನ್ನೂ ನೋಡಿದ್ವಿ. ಆದರೆ ಬಂದಿರತಕ್ಕಂಥ ಎಲ್ಲ ಗಣ್ಯರ ಮುಖದಲ್ಲೂ ಒಂದು ಮಂದಹಾಸ ಆಯಿತು, ನಗುಮುಖ ಆಯಿತು. ಆ ಬಾಲರಾಮನ ನೋಡಿದಾಗ ಆ 4 ವರ್ಷದ ಒಂದು ಮುಖದಲ್ಲಿರ್ತಕ್ಕಂಥ ಭಾವನೆ, ಅಂತಹ ಒಂದು ಪುಟ್ಟ ಕಂದಮ್ಮನಂದರೆ 4 ವರ್ಷ ರಾಮನಿಗೆ ಏನಿರುತ್ತೋ ಆ ಮುಖದ ಭಾವನೆಗಳು ಹಾಗೆ ಹೇಳ್ಬೋದು. ಆದರೆ ಅಂತಹ ಅದ್ಭುತವಾದಂತಹ ಪರಿಕಲ್ಪನೆ, ಹಾಗೆ ಆ ವಿಶೇಷವಾಗಿರ್ತಕ್ಕಂತಹ ಪಾದಗಳು, ಆ ಕೆನ್ನೆ, ಆ ಕಣ್ಣು, ಆ ತುಟಿ, ಇಷ್ಟೇ ಆದರೂ ಬಾಲರಾಮ ಅಲ್ವಾ? ಅಂದರೆ ಆ ಚಿತ್ತನೆ, ಆ ಒಂದು ವಿಗ್ರಹನ ಕೆತ್ತನೆ ಮಾಡಬೇಕಾದ್ರೂ ಆ ಕಲ್ಪನೆ ಹಾಗಿತ್ತು. ಆ ಕಲ್ಪನೆ ಅಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. 4 ವರ್ಷದ ಬಾಲರಾಮನ ಮಾಡಿ ಆತನ ಕೈಯಲ್ಲೂ ಒಂದು ಸಹಿತ ಬಿಲ್ಲು ಬಾಣವನ್ನು ಕೊಟ್ಟು, ಅಂದರೆ ಬಾಲ್ಯದಿಂದ ನಿನ್ನ ಕರ್ತವ್ಯ, ನೀನು ಮಾಡಬೇಕಾದ್ದು, ನೀನು ಇರಬೇಕಾದ್ದು, ನೀನು ಹೀಗೇ ನಿನ್ನ ಬದುಕು ಅಂತ ಹೇಳಿ ನಮ್ಮ ಒಂದು ಕಲ್ಪನೆ ಅಷ್ಟೇ ಅದು. ಆದರೆ ಎಷ್ಟೇ ಆದರೂ ವಿಷ್ಣುವಿನ ದಶಾವತಾರದಲ್ಲಿ ಒಂದು ಅವತಾರವಾದ್ದರಿಂದ ಮಹಾವಿಷ್ಣು ನೋಡಿ, ಆ ಮುದ್ದಾದಂಥ ನಯನ ಮನೋಹರವಾಗಿರ್ತಕ್ಕಂಥ ಕಣ್ಗಳು, ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಆ ಒಂದು ವಿಶೇಷವಾಗಿರ್ತಕ್ಕಂತಹ ನೇತ್ರೋನ್ಮಿಲನ ಆದ ನಂತರ ಇಡೀ ಜಗತ್ತನ್ನು ನೋಡಲಿಕ್ಕೆ ಆ ಕಣ್ಗಳಿಗೆ ಅಣಿ ಆಯ್ತಲ್ಲ. ಅಂದರೆ ಇದೆಲ್ಲ ನಮ್ಮ ಒಳಮನಸ್ಸಲ್ಲಿ ಒಂದು ಸಂಕಲ್ಪ ಆಗಿರುತ್ತಷ್ಟೆ. ರಾಮ ಮೊದಲಿಂದ ನೋಡ್ತಾ ಇದ್ದಾನೆ. ಆದರೆ ನಿನ್ನೆ ಪ್ರಾರಂಭಿಸಿದಂಥದ್ದು ಆ ಪ್ರಾರಂಭಿಸಿದ ಆ ಕ್ಷಣ, ಯಾಕೆಂದರೆ ಆ ಅಯೋಧ್ಯೆಯಲ್ಲಿ ಇವತ್ತು ಏನು ಮಂದಿರ ಆಗಿದೆಯೋ ಅದೇ ಸಾನ್ನಿಧ್ಯದಲ್ಲಿ ಅಲ್ಲಿ ರಾಮ ಹುಟ್ಟಿದ್ದು ಎಂಬತಕ್ಕಂಥದ್ದರ ಆಧಾರ, ಅಲ್ಲಿ ಸಿಕ್ಕಂಥ ಕುರುಹುಗಳು, ಇದೆಲ್ಲವನ್ನು ನೋಡಿ ರಾಮರ ಪ್ರತಿಷ್ಠಾಪನೆ ಆಗಿದೆ. ಗತ ವೈಭೋಗವನ್ನು ಮರಳಿ ನಾವು ದರ್ಶನ ಮಾಡುತ್ತಾ ಇದ್ದೀವಿ. ಇದಕ್ಕೆ ನಾವು ನೀವೆಲ್ಲರೂ, ಎಲ್ಲ ಭಾರತೀಯರು, ಭಾರತವಲ್ದಿರ ಹೊರರಾಜ್ಯ ಹೊರದೇಶಗಳು ಸಾಕ್ಷಿಯಾಯಿತು ನಿನ್ನೆ ಅಯೋಧ್ಯ ರಾಮರ ಪ್ರತಿಷ್ಠಾಪನಾ ಮಹೋತ್ಸವವನ್ನು. ಇಂತಹ ಅದ್ಭುತವಾದಂತಹ ಪರಿಕಲ್ಪನೆ, ಆ ವಿಶೇಷತೆ, ಆ ದರ್ಶನ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ, ಶುಭ ಉಂಟಾಗಲಿ. ಹಾಕುವ ಪ್ರತಿ ಹೆಜ್ಜೆ ಸಿದ್ಧ ರಾಮನ ಅನುಗ್ರಹದಿಂದ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನದ ವಿಶೇಷತೆಯನ್ನು ಇಂದಿನ ಭಾಗದಲ್ಲಿ ಪ್ರಾರಂಭ ಮಾಡಿದ್ರೆ, ಆದರೆ ಇನ್ನು ಅದು ಸಂಪನ್ನಗೊಂಡಿಲ್ಲ. ಅದ್ರ ಬಗ್ಗೆ ಇನ್ನು ತಿಳಿಸಿಲ್ಲ ಗುರುಜಿಯವರು, ತಿಳಿಸ್ತಾರೆ ಈಗ. ಅದರ ಜೊತೆಗೆ ಶ್ರೀರಾಮಚಂದ್ರದ ಆ ಒಂದು ಬಾಲರಾಮನ ಮೂರ್ತಿಯ ವರ್ಣನೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ರು ಗುರುಗಳು. ನಿಜಕ್ಕೂ ಬಾಲರಾಮನ ಆ ಒಂದು ಮೂರ್ತಿಯ ಮಗದಲ್ಲಿರ್ತಕ್ಕಂಥ ಆ ಒಂದು ಕಳೆ, ಭಗವಂತನ ಆ ಒಂದು ಕೆನ್ನೆಗಳಾಗಲಿ, ಆ ಒಂದು ಹುಬ್ಬಾಗಲಿ, ಕಣ್ಣಾಗಲಿ, ಮೂಗಾಗಲಿ, ತುಟಿಗಳಾಗಲಿ, ಗಲ್ಲಾಗಲಿ, ಇದೆಲ್ಲವೂ ಕೂಡ ಆ ಒಂದು ಮುದ್ದಾಗಿ ಅದನ್ನು ರಚನೆಯನ್ನು ಮಾಡಿದ್ದಾರಲ್ಲ. ನಿಜಕ್ಕೂ ನಮ್ಮ ಕರ್ನಾಟಕದ ಶಿಲ್ಪಿ, ನಿಜಕ್ಕೂ ನಿಮಗೊಂದು ದೊಡ್ಡ ಸಲಾಮ್. ಯಾಕೆ ಅಂತಂದರೆ ಅಂತಹದ್ದೊಂದು ಪರಿಕಲ್ಪನೆ, ಯಾಕೆ ಅಂತಂದರೆ ಇಡೀ ಪ್ರಪಂಚನೇ ಅದನ್ನು ಪ್ರಶಂಸೆಯನ್ನು ಮಾಡಬೇಕು. ಅಂತಹದ್ದೊಂದು ಕಾಯಕ, ಇನ್ನೆಷ್ಟು ಶ್ರದ್ಧೆಯಿಂದ ಮಾಡಿರ್ತಕ್ಕಂಥ ಕೆಲಸ ಅದು. ಇರಲಿ, ನಿಮ್ಮ ಹಾಗೂ ನಿಮ್ಮ ಕುಟುಂಬದವರಿಗೆ ರಾಮನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಹೀಗೆ ಇರಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಂಬಿಡೋಣ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ. ಖಂಡಿತ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ 23/1/2024 ಮಂಗಳವಾರ, ತ್ರಯೋದಶಿ, ಆರಿದ್ರ ನಕ್ಷತ್ರ. ಇವತ್ತು ಪ್ರದೋಷ ಪೂಜೆ. ಪ್ರದೋಷ ಕಾಲದ ಪೂಜಾನುಷ್ಠಾನ ಇವತ್ತು ಬಹಳ ವಿಶೇಷವಾಗಿರುತ್ತೆ. ಇವತ್ತು ಯಾವುದೇ ಒಂದು ಕ್ಷೇತ್ರಗಳಲ್ಲಿ ಪ್ರದೋಷ ಪೂಜೆ ನಡೆಯಿತು, ಆಯಾ ಕ್ಷೇತ್ರಗಳಿಗೆ ಹೋಗಿ ಪ್ರದೋಷ ಕಾಲದ ಅನುಷ್ಠಾನವನ್ನು ತಪ್ಪದಿರ ಮಾಡಿ ಬನ್ನಿ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಬೇಕು. ರಾಶಿಫಲದ ಕಡೆ ಗಮನ ಹರಿಸಬೇಕು. ರಾಶಿಫಲದ ಕಡೆ ಗಮನ ಹರಿಸಿ, ಇನ್ನು ಬರ್ತಕ್ಕಂಥ ಹುಣ್ಣಿಮೆ, ಈ ಒಂದು ಹುಣ್ಣಿಮೆ ಬನದ ಹುಣ್ಣಿಮೆ ಎಂದು ತಾವೆಲ್ಲರೂ ಸಹಿತ ಆಚರಣೆ ಮಾಡಬೇಕಾಗಿರತಕ್ಕಂಥ ಒಂದು ಚಿಕ್ಕ ತಂತ್ರಸಾರ ಇದೆ. ಈ ತಂತ್ರಸಾರ ಯಾರ ವಾಸ್ತುಗೃಹಗಳಲ್ಲಿ ಆರ್ಥಿಕ ಸಂಕಷ್ಟಗಳಿದೆಯೋ, ಯಾರ ಕುಟುಂಬದಲ್ಲಿ ವಿದ್ಯಾರ್ಥಿಗಳ ಜೀವನ ನಡೀತಾ ಇದೆಯೋ, ಅಂದರೆ ವಿದ್ಯಾರ್ಥಿಗಳಿದ್ದು ಮನೆಯಲ್ಲಿ ಮಕ್ಕಳಿದ್ದು ಅವರ ವಿದ್ಯಾಭ್ಯಾಸದಲ್ಲಿಲ್ಲೋ ಅಡುಕು ತೊಡ್ಕೊಳ್ಳಾಗ್ತಾ ಇದೆ, ಸಾಕಷ್ಟು ತಡೆ ಉಂಟಾಗ್ತಾ ಇದೆ, ಮನಸ್ಸಲ್ಲಿ ಮತ್ತು ಮಕ್ಕಳ ಒಂದು ಮನಸ್ಥಿತಿ ನೆಮ್ಮದಿ ಇಲ್ಲದಂಥ ರೀತಿ ಆಗ್ತಾ ಇದೆ, ಅವರ ವಿದ್ಯೆಗೆ ಬಹಳ ಒಂದು ದೊಡ್ಡ ಸಮಸ್ಯೆ ಎದುರಾಗ್ತದೆ ಅಂದಾಗ ಈ ಒಂದು ತಂತ್ರಸಾರ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಆದರೆ ವಿದ್ಯಾರ್ಥಿಗಳ ಮತ್ತು ಕುಟುಂಬದ ಈ ಎರಡಕ್ಕೂ ಸಂಬಂಧಪಡ್ತಕ್ಕಂತಹ ಈ ತಂತ್ರಸಾರವನ್ನು ಮನೆಯಲ್ಲಿರ್ತಕ್ಕಂಥ ತಾಯಂದರು ಹುಣ್ಣಿಮೆಯೆಂದು, ಬನದ ಹುಣ್ಣಿಮೆಯೆಂದು ಯಾವ ಸಮಯಕ್ಕೆ ಮಾಡಬೇಕು, ಹೇಗೆ ಮಾಡಬೇಕು, ಅದಕ್ಕೆ ಬೇಕಾದಂಥ ಪದಾರ್ಥ ಏನು, ಇವೆಲ್ಲವನ್ನು ಸಹಿತ ಇವತ್ತು ನಾನು ಸವಿಸ್ತಾರವಾಗಿ ತಿಳಿಸ್ಕೊಡ್ತೇನೆ. ಅದರಂತೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ.
ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿ ಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬಂಥ ರೀತಿ ಇವತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ತಾವು ಏನು ಅಂದುಕೊಂಡಿದ್ದರೂ ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಒಳ್ಳೆ ಮನಸ್ಸಿನಿಂದ ಮಾಡುವ ಕೆಲಸ ಶೀಘ್ರ ಫಲ ಆಗುತ್ತೆ. ಆದರೆ ಇವತ್ತು ಏನೇ ಕೆಲಸ ಮಾಡಲಿಕ್ಕೆ ಹೊರಟರೂ ಮನಸ್ಸು ಚಂಚಲತೆಯಿಂದ ಇದೆ. ಆದರೆ ಈ ಶುಭ ಸನ್ನಿವೇಶದಲ್ಲಿ ನಿಮ್ಮ ಕೆಲಸಗಳನ್ನು, ನಿಮ್ಮ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾವು ಮಾಡಬೇಕಾಗಿರ್ತಕ್ಕಂತಹದ್ದು ಇವತ್ತಿನ ದಿವಸ ಪ್ರಭು ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ಒಂದು ದೇವಿಯ ಆರಾಧನೆ ಮಾಡಿ. ಗೌರೀರ್ಮ್ಯಮಾಯ ಸಲಿಲಾನಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀಂ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಹೀಗೆ ದೇವಿಯನ್ನು ಆರಾಧನೆ ಮಾಡೋದ್ರಿಂದ, ಗ್ರಾಮದೇವತೆ ದರ್ಶನ ಮಾಡೋದ್ರಿಂದ, ನಿಮ್ಮ ಜನ್ಮದಾತೆಯಾದಂತಹ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ನೆಮ್ಮದಿದೆ. ಹಾಗಾಗಿ ಇವತ್ತು ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ. ಜೊತೆಗೆ ಇವತ್ತಿನ ದಿವಸ ನಿಮ್ಮ ಜೊತೆಲಿರ್ತಕ್ಕಂಥ ಆತ್ಮೀಯರು, ಕುಟುಂಬದ ಸದಸ್ಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಇವರು ಸ್ವಲ್ಪ ಕಾರವಾಗಿ ನಿಂತು ಅವರು ಆಡುವ ಮಾತು ಬಹಳ ಗತ್ತಲಿರುತ್ತೆ. ಅದು ಆ ಗತ್ತಲಾಡುವಂತಹ ಮಾತು ಮನಸ್ಸಿಗೆ ಬಹಳ ನೋವುಂಟು ಮಾಡುವಂಥ ಪರಿಸ್ಥಿತಿ ಇವತ್ತು ವೃಷಭ ರಾಶಿಯವರಿಗಿದೆ. ವೃಷಭ ರಾಶಿ ವೃಷಭ ಲಗ್ನ. ಈ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು, ಈ ರಾಶಿಯಲ್ಲಿರ್ತಕ್ಕಂಥವರು ತಾವು ಮಾಡಬೇಕಾದ್ದು ದೇವಿಯನ್ನು ಪ್ರಾರ್ಥನೆ ಮಾಡಿ. ಆದರೆ ಈ ಶುಭ ದಿನ ರಾಹುಕಾಲದಲ್ಲಿ, ಮಂಗಳವಾರ ರಾಹುಕಾಲದಲ್ಲಿ ಅಂದರೆ ಮಾಧ್ಯಾಹ್ನಿಕ ರಾಹುಕಾಲ ಸನ್ನಿವೇಶದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ತಾವು ಪಠನೆ ಮಾಡಿದ್ದೆ ಆದರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರೊಂದಿಗೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಟುಂಬದ ಹಿರಿಯರನ್ನು ಪ್ರಾರ್ಥನೆ ಮಾಡಿಕೊಂಡು ಹಿರಿಯರ ಮಾರ್ಗದರ್ಶನವನ್ನು ಇವತ್ತು ಅನುಸರಿಸ್ತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಭಾಳ ಅನುಕೂಲ ಆಗುತ್ತೆ. ವೃಷಭ ರಾಶಿಯವರಿಗೆ ಒಳ್ಳೆಯ ಅನುಕೂಲ. ಜೊತೆಗೆ ಅಂದುಕೊಂಡಂಥ ಕೆಲಸಗಳನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು, ಬುಧನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಏನೇ ಮಾಡಬೇಕಾದರೂ ಒಳಮನಸ್ಸು ಹೇಳುತ್ತೆ ಇದು ಸರಿ, ಇದು ತಪ್ಪು ಅಂತ. ಆ ಸರಿ ತಪ್ಪುಗಳನ್ನು ಅಲ್ಲಿಂದಲೇ ತೀರ್ಮಾನ ಮಾಡಿದ್ರೆ ಮಾತ್ರ ಚೆನ್ನಾಗಿರ್ತಕ್ಕಂಥದ್ದು. ಇಲ್ಲ ಅಂದರೆ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂಥ ಪರಿಸ್ಥಿತಿಯೇ ಎದುರಾಗ್ತಾ ಇರುತ್ತೆ. ಆದರೆ ಇವತ್ತಿನ ದಿವಸ ನೀವು ಅಂದುಕೊಂಡಷ್ಟು ಕೆಲಸಗಳ ಕಾರ್ಯಸಿದ್ಧಿ ಆಗಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಹಾಗೆ ಒಳಮನಸ್ಸಲ್ಲಿರ್ತಕ್ಕಂಥದ್ದನ್ನು ಯಾರೊಂದಿಗೂ ಹಂಚಿಕೊಳ್ಬಾರ್ದು. ಅಂದರೆ ಸ್ವಲ್ಪ ರಹಸ್ಯಗಳನ್ನು ಕಾಪಾಡ್ಕೋಬೇಕು. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಗೌಪ್ಯತೆಯನ್ನು ಕಾಪಾಡಿದ್ರೆ ತಾವು ಏನು ಅಂದುಕೊಂಡಿದ್ರು ಅಂದುಕೊಂಡಷ್ಟು ಲಾಭವೇ. ಹಾಗೆ ಪ್ರಯಾಣ ಕಾಲದಲ್ಲಿ ಆದಷ್ಟು ಎಚ್ಚರಿಕೆಯಿಂದ ನಡೀರಿ. ಯಾರೊಬ್ಬರೊಂದಿಗೆ ಏನು ವ್ಯವಹಾರ ಹೇಳಬೇಕು, ಯಾವ್ದು ಮಾತಾಡಬೇಕು, ಏನು ಹಣಕಾಸು ಹಂಚ್ಕೊಳ್ಬೇಕು, ಅಥವಾ ಕೈಲಿರ್ತಕ್ಕಂಥ ವಸ್ತುಗಳನ್ನು ಹೇಗೆ ಜವಾಬ್ದಾರಿಯಾಗಿ ಅದನ್ನು ಇಟ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ತುಂಬ ಆಲೋಚನೆ ಬೇಕು. ಅದರಿಂದಲೇ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬಂಥ ರೀತಿ ಭಗವಂತನ ಕೃಪೆ ಒಂದು ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಮಾಡುವ ಕಾಯಕ ಶೀಘ್ರ ಫಲವನ್ನೇ ಕೊಡುತ್ತೆ. ಪ್ರಭು ಶ್ರೀರಾಮಚಂದ್ರನ ಅನುಗ್ರಹ ನಿಮ್ಮ ರಾಶಿ ಮೇಲಿದೆ. ಅದಕ್ಕಾಗಿ ಸೀತಾರಾಮರ ವಿಶೇಷವಾದಂಥ ಮಂತ್ರವನ್ನು ಪಠನೆ ಮಾಡ್ತಾ ತಮ್ಮ ಕಾಯಕದ ಕಡೆ ಜವಾಬ್ದಾರಿ ತೆಗೆದುಕೊಂಡ್ರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ, ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂತಹ ವಾರ, ಹನುಮನ ಆರಾಧನೆ ಮಾಡ್ತಕ್ಕಂಥ ವಾರ, ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂತಹ ಆಚರಣೆಗಳನ್ನು ನಡೆಸುವಂಥ ವಾರ. ಇವತ್ತು ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಲ್ಲಿ ನೋವುಂಟು ಮಾಡಿಕೊಳ್ತೀರಿ. ಬೇಡದ ವಿಚಾರಗಳ ಕಡೆ ಹೆಚ್ಚು ಗಮನ ಕೊಡ್ತೀರಿ. ತೃಪ್ತಿ ಇಲ್ಲದಿದ್ದರೂ ತೃಪ್ತಿಯಾಗಿದ್ದೇನೇನೋ ಎಂಬಂಥ ರೀತಿ ಆಲೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ಸಿಂಹರಾಶಿಯವರಿಗಿದೆ. ಸಿಂಹರಾಶಿಯವರಿಗೆ ಇವತ್ತು ಕೆಲವು ವಸ್ತುಗಳನ್ನು ಎಲ್ಲೋ ಇಟ್ಟು ಎಲ್ಲೋ ಹುಡುಕಾಡೋದಕ್ಕೆ ಶುರು ಮಾಡಿಬಿಡ್ತೀರಿ.
ಬೆಲೆ ಬಾಳೋ ವಸ್ತು ಇರಲಿ, ಯಾವುದೇ ವಸ್ತು ಇರಲಿ, ಒಟ್ಟಾರೆ ಕೈಯಲ್ಲಿ ಬಲಗೈಲಿ ಇಟ್ಟಿದ್ದು ಎಡಗೈ ಹುಡುಕೋದು, ಎಡಗೈ ಬಿಟ್ಟು ಬಲಗೈ ಹುಡುಕೋದು. ಒಟ್ಟಾರೆ ಹೇಳಬೇಕಂದ್ರೆ ಈ ಹುಡುಕಾಟದಲ್ಲಿ ಸಮಯನ ಕಳೆಯುವಂಥ ಪರಿಸ್ಥಿತಿ ಇವತ್ತು ಸಿಂಹರಾಶಿಯವರಿಗಿದೆ. ಇದರ ಮಧ್ಯದಲ್ಲಿ ಯಾರು ನನ್ನವರು ಅಂತ ನಂಬಿದ್ದೀರೋ ಆ ನಂಬಿರ್ತಕ್ಕಂಥ ವ್ಯಕ್ತಿಗಳು, ಅಂದರೆ ಯಾರನ್ನ ನಂಬಿದ್ರೆ ಭಾಳಷ್ಟು ಆತ್ಮೀಯರು, ಸ್ನೇಹಿತರು, ಕುಟುಂಬಸ್ಥರು ಮತ್ತು ಕುಟುಂಬದ ಇರ್ತಕ್ಕಂಥವ್ರು ನನಗೆ ಭಾಳ ಅನುಕೂಲವಾಗಿದ್ದಾರೆ, ಎಲ್ಲದರಲ್ಲೂ ನನಗೆ ಅನುಕೂಲ ಮಾಡಿದ್ದಾರೆ ಅಂತ ನೀವು ಅಂದ್ಕೊಂಡ್ರೆ ಅಂಥವರಿಂದಲೇ ಒಂದು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇವತ್ತು ಎದುರಾಗುತ್ತೆ. ಜೋಪಾನ, ಎಚ್ಚರ ಇರಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಏನೇ ಕೆಲಸ ಮಾಡಿದ್ರೂ ಮಾಡುವಂಥ ಕೆಲಸ ಹೆಚ್ಚು ಲಾಭ ಆಗಬೇಕಾದ್ರೆ, ತೃಪ್ತಿಕರವಾದ ಬದುಕನ್ನು ಕಾಣಬೇಕಾದ್ರೆ ಗುರುವಿನ ಅನುಗ್ರಹ ಬೇಕು. ಆ ಗುರುವಿನ ಅನುಗ್ರಹ ನಿಮಗೆ ಸಿಗಲಿ, ನೀವು ಅಂದುಕೊಂಡಷ್ಟು ಲಾಭ ಆಗಲಿ. ಆದರೆ ಇವತ್ತು ಏನೇ ಮಾಡಬೇಕಾದ್ರೂ ಸ್ವಲ್ಪ ರಹಸ್ಯವನ್ನು ಕಾಪಾಡುವಂಥದ್ದಾಗಲಿ, ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥ ಲಕ್ಷಣಗಳಿದೆ. ಕಣ್ಣುಗಳು ಉರಿ ಬರ್ತಕ್ಕಂಥದ್ದು, ಹೊಟ್ಟೆ ಉರಿ ಬರ್ತಕ್ಕಂಥದ್ದು, ಅಥವಾ ಕಿಬ್ಬಟ್ಟೆ ನೋವು ಬರ್ತಕ್ಕಂಥದ್ದು, ಅಥವಾ ಏನೋ ಬಹಳ ದೊಡ್ಡ ಜವಾಬ್ದಾರಿತ್ವಾದಂಥ ಕೆಲಸ ಇದೆ ಅಂತ ಹೊರಟ್ರೆ ಆ ಏನೂ ಕೆಲಸ ಆಗದಿರೇ ಇರ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಒಂದಷ್ಟು ಕಡೆ ಲಾಭ, ಒಂದಷ್ಟು ಕಡೆ ನಷ್ಟ. ಇದೆಲ್ಲದರ ಮಧ್ಯದಲ್ಲಿ ಒಂದು ಸಾರ್ಥಕತೆಯ ಮನೋಭಾವ. ಏನಾದರೂ ಭಗವಂತನ ಆ ಕೃಪಾ ಕಟಾಕ್ಷವನ್ನು ಪಡಿಬೇಕಾದ್ರೆ, ಇವತ್ತು ತಾವೇನು ಅಂದುಕೊಂಡಿದ್ರೋ ಆ ಕೆಲಸಗಳು ಕಾರ್ಯಸಿದ್ಧಿ ಆಗಬೇಕಾದ್ರೆ ಹನುಮ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮದಿಂದ, ಹನುಮನ ಪ್ರಾರ್ಥನೆಯಿಂದ ಕನ್ಯಾ ರಾಶಿಯವರು ಒಂದಷ್ಟು ಒಳಿತನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಿ, ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಿ, ಉದ್ಯೋಗದ ಕಡೆ ಗಮನ ಕೊಡಿ. ಅಂದರೆ ಇವತ್ತು ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥ ಪರಿಸ್ಥಿತಿ ಇದೆ. ಮಂಗಳವಾರ ಆದರೂ ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭ ಇಲ್ಲ. ಸಣ್ಣ ಸಣ್ಣ ವಿಚಾರ ಸಹಿತ ದೊಡ್ಡ ದೊಡ್ಡ ಒಂದು ಅನಾಹುತಕ್ಕೆ ದಾರಿಯಾಗಿಬಿಡುತ್ತೆ. ಆದರೆ ಇವತ್ತು ತಾವೇನು ಅಂದುಕೊಂಡಿದ್ರೋ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ತಂದುಕೊಳ್ಬೇಕಾದ್ರೆ, ಗುರುವಿನ ಅನುಗ್ರಹ ಸಿಗಬೇಕಾದ್ರೆ ಇವತ್ತಿನ ಫಲಾಫಲಗಳಲ್ಲಿ ಅದೃಷ್ಟ ಬೇಕು. ಅದಕ್ಕಾಗಿ ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡಿದ್ರೆ ತುಲಾರಾಶಿಯವರು ಲಕ್ಷ್ಮೀ ನರಸಿಂಹಸ್ವಾಮಿನ ಆರಾಧನೆ ಮಾಡಿ. ಲಕ್ಷ್ಮೀ ನರಸಿಂಹಸ್ವಾಮಿ ಸಾನ್ನಿಧ್ಯದಲ್ಲಿ ಒಂದಷ್ಟು ಜೇನುತುಪ್ಪ ಆಗಲಿ, ಅಥವಾ ಕೆಂಪು ಹೂವಾಗಲಿ, ಅಥವಾ ಕೆಂಪು ಗಂಧ, ಅಥವಾ ಕುಂಕುಮ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಜನ್ಮದಾರಭ್ಯ ಇರತಕ್ಕಂಥ ಕರ್ಮಫಲ ದೂರ. ಇವತ್ತು ಪ್ರಸ್ತುತ ಬಂದು ಒದಗುವಂಥ ಗಂಡಾಂತರಗಳಿಂದ ಮುಕ್ತರಾಗ್ಬೋದು. ಅದರಲ್ಲೂ ಮುಖ್ಯವಾಗಿ ರಾಹುಕಾಲದಲ್ಲಿ ಒಂದು ಚಿಟಿಕೆ ಉದ್ದಿನಬೇಳೆ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಹೆಚ್ಚಿನ ಲಾಭವನ್ನು ತಂದುಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಕೋಪ ಮಾಡ್ಕೊಳ್ತೀರಿ. ಆಲೋಚನೆ ಸರಿ ಇರೋದಿಲ್ಲ. ಬೇಡವಾದಂಥದ್ರ ಬಗ್ಗೆ ತುಂಬ ಆಲೋಚನೆ ಎದುರಾಗುತ್ತೆ. ಅದರಲ್ಲೂ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪಗಳು ಉಂಟಾಗುತ್ತೆ. ಆದರೆ ಇವತ್ತಿನ ದಿವಸನೇ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆ ಹೀಗೆ ದೇವಿಯ ಆರಾಧನೆ ಮಾಡಿ ಒಂದಷ್ಟು ಫಲಾಫಲಗಳನ್ನು ಇವತ್ತು ತಾವು ಸಿದ್ಧಪಡಿಸ್ಕೊಳ್ಬೋದು. ಹಾಗೆ ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಇದೆಲ್ಲದರ ಬಗ್ಗೆ ಒಂದು ಸರಿಯಾದ ಚಿಂತನೆಯನ್ನು ಮಾಡಬೇಕಾಗತ್ತೆ. ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೀರಿ, ಖಂಡಿತ ಒಳ್ಳೆಯ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೊಂದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಲೋ ಗುರು. ಹಲೋಪ್ಪ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹಾವೇರಿಯಿಂದ ಹಾನಗಲ್ ಹತ್ರ ಮಾಡೇವಿ, ಹಾವೇರಿ ಜಿಲ್ಲೆಯಿಂದ. ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು? ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ. ತಮ್ಮ ಹೆಸರು ತಿಳ್ಕೊಬೋದಮ್ಮ? ನಮ್ಮ ಹೆಸರು ಪುಟ್ಟವ್ವ ಅಂತ ಹೇಳಿ. ಪುಟ್ಟವ್ವ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ಬಹಳ ದಿನದಿಂದ ಗುರುಜಿ ಫೋನ್ ಮಾಡ್ತಾನೆ ಇದ್ದೀವಿ, ಇವತ್ತು ಹತ್ತು ನೋಡ್ರಿ. ಒಳ್ಳೇದಾಗ್ಲಿ, ಹೇಳಿ. ನಮ್ಗೆ ಬಹಳ ದಿನದಿಂದ ಹೊಟ್ಟೆ ನೋಯ್ತಾ ಇದೆ ಗುರುಜಿ. 4 ವರ್ಷದಿಂದ ಎಲ್ಲಿ ಆಸ್ಪತ್ರೆ ತೋರಿಸಿದ್ರು ಕಡಿಮೆ ಆಗ್ತಾ ಇಲ್ಲ ಗುರುಜಿ. ಆಮೇಲೆ ಒಂದೊಂದ್ ಹತ್ರ ಒಂದೊಂದ್ ಹೇಳ್ತಾರೆ ಗುರುಜಿ. ಏನ್ ಸಮಸ್ಯೆ ಅಂತ ತಿಳಿದಂಗ ಆಗೈತಿ ನೋಡ್ರಿ. ಏನಕ್ಕೋಸ್ಕರ ಈ ತರ ಹಿಂಗ್ ಹೊಟ್ಟೆನೋ ಬರುತ್ತೆ? ಊಟ ಮಾಡಿದ್ಮೇಲೆ ಬರುತ್ತಾ? ಊಟ ಆಗದಿದ್ರೆ ಇಲ್ರಿ, ಡೈಲಿ ಹಂಗೆ ನೋಯ್ತಾ ಇರ್ತೈತ್ರಿ. ಒಂದೊಂದ್ಸರಿ ತಾನ ಕಡಿಮೆ ಆಕೈತ್ರಿ, ತಾನ ಬರ್ತೈತ್ರಿ. ಅಲ್ಲ, ಹೊಟ್ಟೆ ನೋವಲ್ಲಿ 2 ತರ, ಮೇಲು ಭಾಗನ ಮತ್ತು ಕೆಳಭಾಗನ? ಹೊಕ್ಕಳಿಂದ ಹೊಕ್ಕಳಿಂದ ಈ ಸೈಡ್ ಗುರು, ಎಡಗಡೆ ಗುರುಜಿ. ಆಮೇಲೆ ಅದು ಬೆನ್ನ ಹಂಗ ನೋಯ್ತಾ ಇರ್ತದೆ ಗುರುಜಿ. ಕಲ್ಲಿನ ಔಷಧಿ ತಗೊಂಡೇನ್ರಿ. ಆಮೇಲೆ ಗರ್ಚಿನ ಗುಳ್ಳೆಗೈತಿ ಅಂದ್ರು, ಲಿವರ್ ಪ್ರಾಬ್ಲಮ್ ಅಂದ್ರು.
ಎಲ್ಲಾ ಟ್ರೀಟ್ಮೆಂಟ್ ತಗೊಂಡೇನ್ರಿ, ಕಡಿಮೆ ಆಗಿಲ್ಲ. ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟಾಗಿದೆಯಮ್ಮ? ಹ್ಞೂನ್ರಿ, ಅದ್ರದ್ದೇನು ತೊಂದ್ರೆ ಇಲ್ರಿ, ಗರ್ಚಲದ ಏನು ತೊಂದ್ರೆ ಇಲ್ಲ ಅಂತ ಗುರುಜಿ. 8 ಸ್ಕ್ಯಾನಿಂಗ್ ಮಾಡ್ತೇನೆ ಗುರುಜಿ. ಒಂದು ಕೆಲಸ ಕೂಲಿ ಮಾಡಿ ಮಾಡ್ಕೊಂಡ್ ತಿನ್ನೋರ್ ಗುರುಜಿ, ನಾವ್ ಏನ್ ಮಾಡ್ಬೇಕಂತ ತಿಳಿದಂಗ ಆಗ್ಬಿಟ್ಟೈತ್ ನೋಡ್ರಿ. ತಾಯಿ, ನಾನು ಹೇಳೋದು ಕೇಳಿಸ್ಕೊ. ಹ್ಞೂನ್ರಿ. ವಾರಕ್ಕೆ 2 ದಿವಸ ಹ್ಞೂನ್ರಿ. ವಾರಕ್ಕೆ 2 ದಿವಸ ಈ ಮಾವಿನ ಸೊಪ್ಪಿನ ಚಿಗುರು ಇರುತ್ತಲ್ಲ, ಹ್ಞೂನ್ರಿ. ಮಾವಿನ ಸೊಪ್ಪಿನ ಚಿಗುರನ್ನ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದು ಆರದ ಮೇಲೆ ಉಗುರು ಬೆಚ್ಚಗಿದ್ದಾಗ ಆ ನೀರನ್ನ ಕುಡಿ. ಹ್ಞೂನ್ರಿ. ಮಾವಿನ ಸೊಪ್ಪಿನ ಚಿಗುರಿನ ನೀರು ಕುದಿಸ್ಬಿಟ್ಟು ತಗೋಬೇಕು. ಹ್ಞೂನ್ರಿ. ಆಮೇಲೆ ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಬಾದಾಮ್ ಬಂಕ ಅಂತ ಸಿಗುತ್ತೆ. ಬಾದಾಮ್ ಬಂಕ ಅಂತ ಹೇಳ್ತಾರೆ, ಅಂದರೆ ಒಂಥರ ಗೋಂದು ಥರ ಅದು ಇಷ್ಟಿಷ್ಟು ದಪ್ಪನೇ ಇರುತ್ತೆ. ನೀರಿಗೆ ಹಾಕಿದ್ರೆ ಒಂದಷ್ಟಾಗಲ ಸ್ಪಂಜ್ ಥರ ಹರಳುತ್ತದು. ಹ್ಞೂನ್ರಿ. ಅದಕ್ಕೆ ಕೆಂಪು ಕಲ್ ಸಕ್ಕರೆ ಹಾಕು. ಹ್ಞೂನ್ರಿ. ಕೆಂಪು ಕಲ್ ಸಕ್ಕರೆ ಬಾದಾಮ್ ಬಂಕ ಎರಡೂ ಹಾಕ್ಕೊಂಡು ಅದನ್ನೊಂದು 2 ದಿವಸ 3 ದಿವಸ ತಗೋ ಹೊಟ್ಟೆ ನೋವಿಗೆ. ಹ್ಞೂನ್ರಿ. ಈ ಥರ ಅದನ್ನು ಆಹಾರದಲ್ಲಿ ತಗೊಳ್ತಾ ಬಂದರೆ ಆದಷ್ಟು ಬೇಗ ಎಂಥದ್ದೇ ಸಮಸ್ಯೆ ಇದ್ದರೂ, ಒಳಗೆ ಯಾವುದೇ ತರಹ ಬೇರೆ ಥರ ಸಮಸ್ಯೆಗಳು ಎದುರಾಗಿದ್ರು ಅದಕ್ಕೊಂದು ಪರಿಶಮನ ಆಗುತ್ತೆ, ಅದಕ್ಕೆ ಶಾಂತಿ ಆಗುತ್ತೆ, ನೆಮ್ಮದಿ ಇರುತ್ತೆ. ಅದೇ ರೀ, ನಮ್ಮ ಮನ್ಯಾಗ ನಾವು ಕೂಲಿ ಮಾಡ್ಕೊಂಡ್ ತಿನ್ನೋದ್ ಗುರುಜಿ. ನಮ್ಮ ಮನೆಯವ್ರಿಗೆ ಕಣ್ಣಿನ ಸಮಸ್ಯೆ ಆಗ್ಬಿಟ್ಟೈತ್ ಗುರುಜಿ. ಅವ್ರಿಗೇನು ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ರಿ, ನನಗೂ ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ರಿ. ಮಕ್ಕಳಿಗೆ ದುಡ್ಡು ತಿನ್ನಲ್ಲ ತೊಂದ್ರೆ ಆಗ್ಬಿಟ್ಟೈತ್ ನೋಡ್ರಿ. ನೀವು ಇದನ್ನು ಮಾಡಿ, ಇದರಲ್ಲಿ ತುಂಬ ಖರ್ಚಿಲ್ಲ, ಆದರೆ ನಿಮಗೆ ಇದರಲ್ಲಿ ಒಳ್ಳೆ ಅನುಕೂಲ ಇದೆ. ಹ್ಞೂನ್ರಿ. ಇದರಿಂದ ನೀವು ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ಮುಂದೆ ದೊಡ್ಡ ಸಮಸ್ಯೆ ಆಗುತ್ತೇನೋ ಅಥವಾ ಇದರಿಂದ ಏನಾದ್ರು ತೊಂದರೆ ಆಗುತ್ತೇನೋ ಆ ಭಯ ಏನೂ ಇಲ್ಲ. ಬೇಜಾರಾಗ್ಬಿಟ್ಟತ್ರಿ. ಏನೂ ಆಗಲ್ಲ, ನೀವು ಧೈರ್ಯವಾಗಿರಿ. ನೀವು ನಂಬಿರ್ತಕ್ಕಂಥ ದೈವ ನಿಮ್ಮನ್ನು ಕೈ ಬಿಡೋದಿಲ್ಲ. ಪ್ರಭು ಶ್ರೀ ರಾಮಚಂದ್ರನ ಸಂಪೂರ್ಣ ಅನುಗ್ರಹ ನಿಮಗಿದೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಭು ಶ್ರೀ ರಾಮಚಂದ್ರನ ಖಂಡಿತ ಅನುಗ್ರಹ ಇದೆ. ರಾಮರ ಅನುಗ್ರಹ ಇರೋದ್ರಿಂದ ಸಾಧ್ಯವಾದಷ್ಟು ಇವತ್ತಿನ ದಿವಸ ಶುಭ ಮಂಗಳವಾರ ಒಂದಷ್ಟು ದಾನ ಧರ್ಮಾದಿಗಳನ್ನು, ನೀವು ಆಹಾರವೇನೇ ಸ್ವೀಕರಿಸ್ತೀರೋ, ನೀವು ಯಾವುದೇ ಪದಾರ್ಥವನ್ನು ಏನೇ ಸ್ವೀಕರಿಸಿ, ಒಂದು ಹಿಡಿಯಷ್ಟು ಅನ್ನ, ಒಂದು ಹಿಡಿಯಷ್ಟು ಪದಾರ್ಥವನ್ನು ಪಕ್ಕದಲ್ಲಿಟ್ಟು ಅದು ಪಶುಗಳಿಗಾಗಲಿ, ಪಕ್ಷಿಗಳಿಗಾಗಲಿ ಅಥವಾ ಪ್ರಾಣಿಗಳಿಗಾಗಲಿ ಅಥವಾ ಸಾಧ್ಯವಾದರೆ ಇನ್ನೊಬ್ಬರ ಹಸಿವು ನೀಗಿಸುವಂಥ ಕಾಯಕವನ್ನಾದರೂ ತಾವು ಮಾಡಬೇಕು. ಇವತ್ತು ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು ಆಚರಣೆ ಮಾಡ್ತಿರೋ ಅದರ ಅಷ್ಟೇ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೊಂಡ್ಬಿಡ್ತೀರಿ. ಇವತ್ತಿನ ದಿವಸ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಬೇಕು. ಅದರಲ್ಲೂ ಇವತ್ತು ಕಣ್ಣುಗಳು ಉರಿ ಬರ್ತಕ್ಕಂಥದ್ದು, ಬೆನ್ನೋವು ಬರ್ತಕ್ಕಂಥದ್ದು, ಪಾದಗಳು ಉರಿ ಬರ್ತಕ್ಕಂಥದ್ದು, ಯಾವ ಕೆಲಸಕ್ಕೂ ಇಂಟ್ರೆಸ್ಟ್ ಇಲ್ಲದೇ ಇರ್ತಕ್ಕಂಥದ್ದು, ಇಂಥೆಲ್ಲ ಸಮಸ್ಯೆ ಎದುರಾಗುತ್ತೆ. ಇದಕ್ಕಾಗಿ ಒಂದಷ್ಟು ಜೋಪಾನ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬಂಥ ರೀತಿ ಸಾಕಷ್ಟು ಅನುಭವ ನೀವು ಇವತ್ತು ಚಿಂತನೆ ಮಾಡ್ಬೋದು. ಹಾಗೆ ದೂರಬಾರ ಪ್ರಯಾಣ ಹೊರಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಅಷ್ಟು ಒಳ್ಳೆಯ ಕಾಲ ಅಲ್ಲ. ಇವತ್ತು ತಾಳ್ಮೆಯಿಂದ ಇದ್ದು ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೋಬೋದು. ಆದರೂ ಒಂದು ದೇವಿಯ ಪ್ರಾರ್ಥನೆ, ದೇವಿಯ ಆರಾಧನೆ, ಇವತ್ತು ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆಯಲಿಕ್ಕೂ ಸಾಕಷ್ಟು ಅರ್ಥಗರ್ಭಿತವಾದಂಥ ಜೀವನ ಇದೆ. ಇವತ್ತಿನ ದಿವಸ ನೀವೇನೇ ಕೆಲಸ ಮಾಡಿದ್ರೂ ಒಂದಷ್ಟು ಕೆಂಪು ಹೂಗಳು, ಕೆಂಪು ಪುಷ್ಪದಿಂದ ದೇವರಿಗೆ ಅಲಂಕಾರ, ಪೂಜೆ ಮಾಡ್ತಕ್ಕಂಥದ್ದು ಅಥವಾ ದೇವರ ಆರಾಧನೆ ನಡೆಸ್ತಕ್ಕಂಥದ್ದು, ಹಣೆಗೆ ಒಂದಿಷ್ಟು ಕೆಂಪು ಕಲರ್ ಕುಂಕುಮವನ್ನು, ಗಂಧವನ್ನು ಹಚ್ಕೊಳ್ತಕ್ಕಂಥದ್ದು, ಇದು ಬಹಳ ಶ್ರೇಯಸ್ಸನ್ನು ತರ್ತಕ್ಕಂಥದ್ದು. ಇವತ್ತಿನ ಫಲಾಫಲದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಅದಕ್ಕಾಗಿ ತಾವೇನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಪ್ರತಿ ಕಾಯಕ ಹೆಚ್ಚಿನ ಯಶಸ್ಸಾಗಬೇಕಾದ್ರೆ ಇವತ್ತು ದೇವಿಯ ಉಪಾಸನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೇವಿಯ ಉಪಾಸನೆ, ದೇವಿಯ ಆರಾಧನೆ ಇವತ್ತು ಮಕರ ರಾಶಿಯವರಿಗೆ ಬಹಳಷ್ಟು ಅನುಕೂಲ ತಂದುಕೊಡುತ್ತೆ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಮನಸ್ಸಲ್ಲಿರ್ತಕ್ಕಂಥ ಒಂದಷ್ಟು ಭಾರಿ ಬಂದು ಯಾರೊಬ್ಬರಿಗೂ ಹಂಚ್ಕೊಳ್ಳೋಕ್ಕಾಗಲ್ಲ, ಯಾರ ಹತ್ರ ಹೇಳಲಿಕ್ಕಾಗಲ್ಲ, ಅಂತಹದ್ದೊಂದು ನೋವಿನ ಸಂಗತಿ ಸಹಿತ ಇವತ್ತು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಏನೇ ಆದರೂ ಹಾಕುವ ಹೆಜ್ಜೆ ಸಾಧ್ಯವಾದಷ್ಟು ಧರ್ಮದೆಡೆ. ಮನುಷ್ಯ ತಾನು ಹಾಕುವ ಹೆಜ್ಜೆನಲ್ಲಿ ಕೆಲವಷ್ಟು ಕಾಲ ಬಂದು ಹೋಗ್ತಕ್ಕಂಥದ್ದು, ಕೆಲವಷ್ಟು ಬೇಡವಾದ ವಿಚಾರ, ಕೆಲವಷ್ಟು ಬೇಕು ಅಂದರೂ ಅದು ಕೈ ಸಿಗದೇ ಇರ್ತಕ್ಕಂಥದ್ದು, ಅಥವಾ ಎಲ್ಲೇ ಏನೇ ಆದರೂ ಸಹಿತ ತಲೆಬುಗ್ಸಿ ನಿಂತ್ಕೊಂಡ್ರೂ ಅದು ಬೇರೆ ಥರ ನಡೆಯುವಂಥದ್ದು, ಇವೆಲ್ಲವೂ ಆಗ್ಬೋದು. ಆದರೆ ಮನುಷ್ಯನ ಗ್ರಹಸ್ಥಿತಿಗಳ ಮೇಲೆ ಆಧಾರವಾಗಿರುತ್ತೆ. ಆದರೆ ಭಗವಂತ ಹೇಗೆ ಕೊಡಬೇಕು, ಏನು ನಡೆಸಬೇಕು, ಏನು ಸ್ಥಾನಮಾನ ಕೊಡಬೇಕು, ಅಥವಾ ನಿಮಗಿರ್ತಕ್ಕಂಥ ಸ್ಥಾನಮಾನಕ್ಕೆ ಮತ್ತಷ್ಟು ಅಭಿವೃದ್ಧಿಯನ್ನು ಹೇಗೆ ತಂದು ಕೊಡಬೇಕು, ಇದೆಲ್ಲ ಭಗವತ್ ಸಂಕಲ್ಪದಿಂದ ಮಾತ್ರವೇ ಸಾಧ್ಯ.
ಹಾಗಾಗಿ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಭಗವಂತನ ಕೃಪೆಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರದ ಕಡೆ ಗಮನ ಕೊಡಿ. ಮಾಡುವಂಥ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ. ಹಾಗೆ ಯಾರಾದರೂ ಏನಾದರೂ ಜವಾಬ್ದಾರಿಯನ್ನು ಕೊಟ್ಟರೆ ಅಥವಾ ನಿಮ್ಮ ಮನೇಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಿ ಅವ್ರು ಏನು ಹೇಳ್ತಾರೆ ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಸಣ್ಣ ಸಣ್ಣ ವಿಚಾರ ಕುಸಿತ ಮೂಗಿತುದಿಯಲ್ಲಿ ಕೋಪ ಇರುತ್ತೆ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಹಸನ್ಮುಖಿತನ ಬೇಕು, ನಗುಮುಖ ಬೇಕು. ನಗನಗ್ತಾ ಇದ್ದರೆ ಮಾತ್ರ ಎಲ್ಲವನ್ನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗುವಂಥದ್ದು. ಅದರಲ್ಲೂ ಇವತ್ತಿನ ದಿವಸ ನಿಮ್ಮ ಚಿಂತನೆ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ತೃಪ್ತಿಕರವಾದಂಥ ಬದುಕನ್ನು ಕಾಣುವಂಥದ್ದು. ಯೋಗಾಯೋಗಗಳು ಚೆನ್ನಾಗಿದ್ದರೆ ಆ ಯೋಗ ಫಲ ಹಾಗೇ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಮ್ಮ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀವಿ. ತಾವೆಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಕೆಂಗೇರಿಯಿಂದ ಮಾತಾಡ್ತಾ ಇದ್ದೀವಿ. ಕೆಂಗೇರಿಯಿಂದ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಗೀತಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮಸ್ಕಾರ ಗುರುಜಿ. ನಮ್ಮ ಮನೇಲಿ 4 ಜನಕ್ಕೂ ಚರ್ಮ ರೋಗದ್ದು ತುಂಬಾನೇ ಸಮಸ್ಯೆ ಇದೆ ಸ್ವಾಮೀಜಿ. ನಾವು 4-6 ತಿಂಗಳಾಯ್ತು. ನಮ್ಗೆ ತುಂಬಾ ಅಂದ್ರೆ ತುಂಬಾ ನವೆ ಇದು ಫಂಗಲ್ ಇನ್ಫೆಕ್ಷನ್ ಇಂದ ನಾವು ತುಂಬಾನೇ ನರಳ್ತಾ ಇದ್ದೀವಿ. ಎಷ್ಟು ಹಾಸ್ಪಿಟ್ಲ್ ದೇವಸ್ಥಾನಗಳಿಗೆಲ್ಲ ಓಡಾಡ್ತಾ ಇದ್ದೀವಿ, ಆದ್ರೂ ಕಡಿಮೆ ಆಯ್ತಾ ಇಲ್ಲ. ನೈಟ್ ಹೊತ್ತು ನಿದ್ದೆನೆ ಮಾಡಲ್ಲ ಸ್ವಾಮೀಜಿ. ಒಂದು ಕೆಲಸ ಮಾಡಿ. ನಾನಂತೂ ತುಂಬಾನೇ ಕಷ್ಟದಲ್ಲಿ ಇದ್ದೀನಿ. 6 ತಿಂಗಳಾಯ್ತು ನಾನ್ ಕೆಲ್ಸಕ್ಕೆ ಹೋಗಿರೋ. ನಮ್ಮ ಮನೆಯವ್ರು ಒಬ್ರೇ ದುಡಿಬೇಕು. ಮಕ್ಳು 2 ಹೆಣ್ಮಕ್ಳು. ಒಂದು ಹೆಣ್ಮಗುಗೆ ತಲೆಯಲ್ಲಿ ಕೂದ್ಲೇ ಇಲ್ಲ. ಎಷ್ಟು ಹಾಸ್ಪಿಟ್ಲ್ ತೋರ್ಸಿದ್ರು ಕಡಿಮೆ ಆಯ್ತಾ ಇಲ್ಲ. ಅಯ್ಯೋ, ಇನ್ನು ಒಂದು ಕೆಲಸ ಮಾಡಮ್ಮ. ಏನ್ ಮಾಡ್ಬೇಕನ್ನೋದೇ ಗೊತ್ತಾಯ್ತಲ್ಲ. ಇನ್ನೊಬ್ಳು ಮಗಳಿಗೆ ಕಾಲಲ್ಲಿ ತಂದು ಮೈಯೆಲ್ಲ ಮಚ್ಚೆಗಳು. ಭಗವಂತ, ಏನು ನಮ್ಗೆ ಆಧಾರ ಯಾವ್ದು ಇಲ್ಲ. ನಾವು ಬಾಡಿಗೆ ಕಟ್ಬೇಕು, ಜೀವನ ಮಾಡ್ಬೇಕು ಗುರುಜಿ. ಇಲ್ಲಮ್ಮ, ಧೈರ್ಯವಾಗಿರು. ಭಗವಂತ ಅದಕ್ಕೂ ಪ್ರತಿಯೊಬ್ಬರಿಗೂ ಒಂದೊಂದು ದಾರಿ ತೋರಿಸಿರ್ತಾನೆ. ಯಾರನ್ನೂ ಕೈ ಬಿಡೋದಿಲ್ಲ ಪ್ರಭು ಶ್ರೀ ರಾಮಚಂದ್ರ. ರಾಮನ ಪ್ರಾರ್ಥನೆ ಮಾಡು. ನಾನು ಹೇಳೋದನ್ನು ಈ ಒಂದು ಔಷಧಿ ಏನು ಹೇಳ್ತೀನಿ ಅದನ್ನು ನೀನು ಆದಷ್ಟು ಬೇಗ 4 ಜನನೂ ಮಾಡಿ. ವಾರಕ್ಕೆ 3 ದಿವಸನಾದರೂ ಮಾಡಬೇಕು. ವಾರಕ್ಕೆ 3 ದಿವಸ ಮಾಡ್ತಾ ಬನ್ನಿ. ಎಂಥ ಸಮಸ್ಯೆ ಇದ್ರೂ ಬೇಗ ಗುಣ ಆಗುತ್ತೆ. ಮೊದಲು ಹೊಟ್ಟೆಗೆ ತಗೊಳ್ಳುವಂಥ ಪದಾರ್ಥ. ಹೊಟ್ಟೆಗೆ ತಗೊಳ್ಳೋದೇನಪ್ಪ ಅಂದರೆ ದಾಲ್ಚಿನ್ನಿ ಚಕ್ಕೆ ಇದೆಯಲ್ಲ. ಹಲೋ ಹಲೋ, ಹೇಳಿ ಗುರುಜಿ. ದಾಲ್ಚಿನ್ನಿ, ಬೇವಿನ ಚಿಗುರು, 1 ಲವಂಗ, ಚೆನ್ನಾಗಿರ್ತಕ್ಕಂಥ ಅರಿಶಿಣ, ಇದನ್ನು ರಾತ್ರಿ ನೀರಿಗೆ ಹಾಕ್ಬಿಡ್ಬೇಕು. ಬೆಳಗ್ಗೆ ಎದ್ದು ಅದನ್ನು ಬಿಸಿ ಮಾಡಬೇಕು. ಬೆಳಗ್ಗೆ ಎದ್ದು ಬಿಸಿ ಮಾಡಿ ಎಲ್ಲ ಒಂದು 50 ml ಅಷ್ಟು 4 ಜನ ಹೊಟ್ಟೆಗೆ ತೊಗೊಳ್ಳಿ. ಅದು ತೊಗೊಂಡು ಅರ್ಧ ಗಂಟೆ ಏನೂ ತೊಗೋಬೇಡಿ. ಇನ್ನು ದೇಹದ ಹೊರಗಡೆ ಹಚ್ಚುವಂಥದ್ದು ಬೇವಿನ ಸೊಪ್ಪು, ಅನ್ನದ ಗಂಜಿ, ಕೆಂಪಕ್ಕಿ ತೊಗೊಂಡು ಗಂಜಿ ಮಾಡಿರಿ. ಕೆಂಪಕ್ಕಿ ತೊಗೊಂಡು ಗಂಜಿ ಮಾಡಬೇಕು. ಗಂಜಿ ಅನ್ನ ಮಾಡ್ಕೋಬೇಕು. ಅಂದರೆ ಪೂರ್ತಿ ಗಂಜಿ ಅನ್ನದ ಗಂಜಿ ಇರಬೇಕು. ಅದಕ್ಕೆ ಬೇವಿನ ಸೊಪ್ಪು, ಅರಿಶಿನ ಪುಡಿ, ಅಲೋವೆರಾ, 1-2 ಲವಂಗ ಕುಟ್ಟ ಹಾಕ್ಬಿಡಿ. ಸಾಧ್ಯವಾದರೆ ಒಂದಷ್ಟು ತುಳಸಿ ಹಾಕಿ ಅದಕ್ಕೆ. ಇದನ್ನೊಂಥರ ಪೇಸ್ಟ್ ಥರ, ಒಂಥರ ಗಂಜಿ ಅಂದರೆ ಒಂಥರ ಲೋಳೆ ಥರ ಇರುತ್ತೆ. ಅದನ್ನು ಮೈಗೆಲ್ಲ ಹಚ್ಕೊಳ್ಳಿ. ತಲೆಯಿಂದ ಹಿಡಿದು ಪಾದದವರೆಗೂ ಹಚ್ಕೊಂಡು 1 ಅವರ್ ಬಿಟ್ಟು ಸ್ನಾನ ಮಾಡಿ. ಇದನ್ನು ವಾರಕ್ಕೊಂದು 3 ಸತಿ ನೀವು ಮಾಡ್ತಾ ಬಂದರೆ ಎಂತಹ ಅಲರ್ಜಿ ಸಮಸ್ಯೆ ಇದ್ದು, ಎಂತಹ ದೇಹದಲ್ಲಿ ಆಗುವಂಥ ಫಂಗಲ್ ಇನ್ಫೆಕ್ಷನ್ ಇದ್ರೂ ಎಲ್ಲವೂ ಕಡಿಮೆ ಆಗುತ್ತೆ. ಇದರ ಮಧ್ಯದಲ್ಲಿ ವಾರಕ್ಕೆ 1 ದಿವಸ ಈ ಹುತ್ತದ ಮಣ್ಣಿರುತ್ತಲ್ಲ, ಈ ಮೂಗುತ್ತ ಅಂತಾರೆ. ಹುತ್ತ ಅಂದರೆ ಮೂಗುತ್ತ ನಾನು ಹೇಳುವಂಥದ್ದು. ಮೂಗುತ್ತ ಅಂದರೆ ಹಾವು ವಾಸ ಮಾಡದಿರಿರ್ತಕ್ಕಂಥದ್ದು. ಅಂದರೆ ಎಲ್ಲೂ ಬಾಯಿ ಓಪನ್ ಆಗಿರಲ್ಲ ಅಂತ ಹುತ್ತ. ಅದು ಮೇಲ್ಗಡೆ ಮಣ್ಣನ್ನು ತಂದು ನೀರಲ್ಲಿ ಹಾಕಿ ಬಕೆಟಲ್ಲಿ ಅದು ಕರಗೋದ ಮೇಲೆ ಅದನ್ನು ಒಂದು ತೆಳ್ಳನೆ ಕಾಟನ್ ಬಟ್ಟೆ ತೊಗೊಂಡು ಶೋಧಿಸ್ಕೊಳ್ಳಿ. ಸಣ್ಣ ಗಸಿ ಬರುತ್ತೆ, ಮೈದಾ ಹಿಟ್ಟಿನ ಥರ ಗಸಿ ಇರುತ್ತೆ ಅದು. ಆ ಗಸಿನ ವಾರಕ್ಕೆ 1-2 ದಿವಸ ಮೈಗೆ ಹಚ್ಕೊಂಡು ಸ್ನಾನ ಮಾಡ್ತಾ ಬನ್ನಿ. ಆಟೋಮೆಟಿಕ್ಕಾಗಿ ಈ ಸಮಸ್ಯೆ ಬೇಗ ಗುಣ ಆಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಈ ಒಂದು ಆಯುರ್ವೇದಿಕ್ ಔಷಧಿಯನ್ನು ತಾವು ತಪ್ಪದೇ ಬಳಸಿ ಆದಷ್ಟು ಬೇಗ ಸಮಸ್ಯೆಯಿಂದ ದೂರ ಬನ್ನಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ ಸರ್. ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ನೀವು ಚೆನ್ನಾಗಿದೆ ಸರ್? ಚೆನ್ನಾಗಿದ್ದೀನಮ್ಮ. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಧಾರವಾಡದಿಂದ ಕರೆ ಮಾಡ್ತಿದ್ದೀನಿ ಸರ್. ಓ, ಸಂತೋಷ ತಾಯಿ, ಸಂತೋಷ ಅಮ್ಮ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ನಮಸ್ಕಾರ ಗುರುಜಿ. ಒಳ್ಳೆಯದಾಗಲಿಮ್ಮ.
ಹೇಳಮ್ಮ. ಮಕ್ಕಳಾಗಿಲ್ಲ ಸರ್, 4 ವರ್ಷ ಆಯ್ತು. ಚಿಂತೆ ಮಾಡಬೇಡಮ್ಮ, ಬರೀ 4 ವರ್ಷ ತಾನೇ. 4 ವರ್ಷಕ್ಕೆ ಇಷ್ಟೊಂದು ನಮ್ಮ ಕಣ್ಣೀರು ತಾಯಿ ಹಾಕಬೇಡ, ತೀರ್ಗಳ ಗುರುಜಿ. ಆಲೋಚನೆ ಮಾಡಬೇಡ. ಐವತ್ತು ಮಾಡ್ತಿದ್ದೆ ಸರ್, ಈ ತಿಂಗಳು ಮೊನ್ನೆ 8ನೇ ತಾರೀಕಿಗೆ ಗುರುಜಿ, ನಿನ್ನೆ ಫೇಲ್ ಆಯ್ತು ಗುರುಜಿ. ಅಂದರೆ ನಿಂದು ಮಂತ್ಲಿ ಡೇಟ್ ಸರಿಯಾಗಿ ಆಗೋದಿಲ್ವಾ? ಸರಿ ಇದೆ ಗುರುಜಿ. ಮತ್ತೆ ಯಾಕೆ IVFಗೆ ಹೋದ್ರಿ 4 ವರ್ಷ ಏಜ್ 5 ಕ್ರಾಸ್ ವರ್ಷಕ್ಕೆ? ಆಗಿದೆ, 43 ಏಜ್ ಸರ್. ನಿಮ್ಗೇನಾಗುತ್ತೆ, ಸಂತಾನ ಆಗಲ್ಲ ಅಂದ ತಕ್ಷಣ ಮೊದಲು ತೀರ್ಮಾನ ಮಾಡದೆ IVF ಹೋಗ್ಬಿಡೋದು. ಡಾಕ್ಟರ್ ಹೇಳಿದ್ ಸರ್, ನಿಮ್ಗೆ ಇದೇ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ ಸರ್. ಹೇಳ್ತಾರಮ್ಮ ಡಾಕ್ಟ್ರು. ಸ್ವಲ್ಪ ನೀವು ತಾಳ್ಮೆ ತಗೊಂಡು ಸಮಾಧಾನವಾಗಿ ಗಂಡ ಹೆಂಡತಿ ಚೆನ್ನಾಗಿ ನಗನಗ್ತಾ ಇರಬೇಕಲ್ವಮ್ಮ. ನನಗೆ ಚೆನ್ನಾಗಿದೆ ಸರ್, ಮದುವೆ ಚೆನ್ನಾಗಿದ್ದಾರೆ ಸರ್. ಮನೆಯವ್ರು ಏನು ಕೆಲಸ ಮಾಡ್ತಾರೆ? BMT ಇರುತ್ತೆ ಸರ್. ಸ್ವಲ್ಪ ಪಾನ್ ಪರಾಗು ಏನಾರು ಹಾಕ್ತಾರಾ? ಒಂದು ಚಟ ಏನಿಲ್ಲ ಸರ್, ಒಂದು ಅಡಿಕೆಲು ಸಹಿತ ಹಾಕಲ್ಲ ಸರ್. ಮತ್ತೆ ಹಾಗಿದ್ಮೇಲೆ ಯಾಕೆ ಈ ಸಮಸ್ಯೆ ನಿಮಗೆ? ಅವ್ರದ್ದು ಏನು ಸಮಸ್ಯೆ ಇಲ್ಲ, ಅವ್ರದ್ದು ಎಲ್ಲ ಕೌನ್ಸ್ ಎಲ್ಲ ಚೆನ್ನಾಗಿದೆ ಸರ್. ಮತ್ತು ಕೌಂಟ್ಸ್ ಚೆನ್ನಾಗಿದೆ, ನಿನ್ನ ಮಂತ್ಲಿ ಡೇಟ್ ಕರೆಕ್ಟ್ ಆಗಿದೆ, ಎಲ್ಲವೂ ಸರಿ ಇದ್ದ ಮೇಲೆ ಸ್ವಲ್ಪ ತಾಳ್ಮೆ ತೊಗೊಂಡು ವರ್ತನೆ ಮಾಡಬೇಕಾ, ಅಥವಾ ನೀವು ಹೋಗಿ ಸುಮ್ಮನೆ IVFಗೆ ಅಂತ 5 ಲಕ್ಷ ಖರ್ಚು ಮಾಡಬೇಕಾ? 5-6 ಲಕ್ಷ ಖರ್ಚಾಗಿದೆ ಸರ್. 8ನೇ ತಾರೀಕಿಗೆ ಮಾಡ್ತಿದ್ದೆ ಸರ್, ಈ ತಿಂಗಳ ನಿನ್ನೆ ರಿಸಲ್ಟ್ ಬಂತು ಸರ್, ನೆಗೆಟಿವ್ ಅಂತ ಬಂತು ಸರ್. PC ಇದೆ ಸರ್, ಇದೆ ಹನುಮಂತ ನಗರದಲ್ಲಿ. ಎಷ್ಟು ದುಡ್ಡು ಖರ್ಚಾಗಿದೆಮ್ಮ? 6 ಲಕ್ಷ ಖರ್ಚಾಗಿದೆ. 6 ಲಕ್ಷ? ಹಾಂ ರೀ. ಏನು ಹಣೆ ಬರೋಣಮ್ಮ ಇದು. 3 ಸಲ IUI ಮಾಡ್ತಿದ್ದಾರೆ, ಅದು ಫೇಲ್ ಆಯ್ತು ರೀ. ಅದು ಒಮ್ಮೆ 55,000 ಸರ್, ಅದು ಫೇಲ್ ಆಯ್ತು ರೀ. ನಾನೊಂದು ಮಾತು ಹೇಳ್ತೇನೆ ಕೇಳು. ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಗರ್ಭ ನಿಲ್ಲೋದು 100ಕ್ಕೆ 100 ಶತಸಿದ್ಧ. ಹಾಂ ಸರ್. ನಿನ್ನ ಸ್ವರತರಂಗ ಪ್ರಕಾರ ಗರ್ಭ ನಿಲ್ಲೋದು ಅದು ಶತಸಿದ್ಧ ಅಂತ ಹೇಳಂದ್ರೆ ಕರೆಕ್ಟಾಗಿದೆ ಅಂದಾಗ ಆಗುತ್ತೆ ಅನ್ನೋವಾಗ ಇನ್ನು ನೀನು ದುಡ್ಡು ಕಾಸು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ತಾಳ್ಮೆ ತಗೊಮ್ಮ, ತಾಳ್ಮೆ ತಗೋ. ದಂಪತಿಗಳು ಗಂಡ ಹೆಂಡತಿ ಚೆನ್ನಾಗಿರಿ, ಹ್ಯಾಪಿಯಾಗಿರಿ. ನಿನ್ನ ಪ್ರತಿ ತಿಂಗಳು ಮಾಸದ ಡೇಟ್ ಕಾರ್ಡ್ ಇರಲಿ ಅಮ್ಮ. ಗಂಡ ಹೆಂಡತಿ ಬಗ್ಗೆ ಏನು ಕಿರಿಕಿಲ್ಲ, ಹ್ಯಾಪಿ ಆಗಿದೆ ಗುರುಜಿ. ಮತ್ತು ತಲೆ ಕೆಡಿಸ್ಕೋಬೇಡ, ಆದಷ್ಟು ಬೇಗ ನಿನಗೆ ಕಾರ್ಯಸಿದ್ಧಿ ಆಗುತ್ತೆ. ಗಂಡ ಹೆಂಡತಿ ಒಂದು 11 ದಿವಸ ಬೆಳಿಗ್ಗೆ ಹೊತ್ತು ಹೋಗಿ ಅಶ್ವತ್ಥ ಪ್ರಾರ್ಥನೆ ಮಾಡಿಕೊಂಡು ಅಶ್ವತ್ಥ ವೃಕ್ಷದ ಬೇರು ತಂದು ಆ ಬೇರಿನ ಗಂಧದಲ್ಲಿ ಮಿಶ್ರಣ ಮಾಡಿಕೊಂಡು, ಅಂದರೆ ಬೇರು ಗಂಧ ತೆಗಿಬೇಕು, ಅದನ್ನು ಒಂದು ಅರ್ಧ ಸ್ಪೂನ್ ಅಥವಾ 2 ಸ್ಪೂನ್ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಬೆಳಿಗ್ಗೆ ಎದ್ದು ಬರಿ ಹೊಟ್ಟೆಗೆ ನೀನು ತಗೋ. ಗರ್ಭದಲ್ಲಿ ಆ ಥರ ಏನೇ ದೋಷ ಇದ್ರೂ ಬೇಗ ದೂರ ಆಗುತ್ತೆ, ಗರ್ಭ ನಿಲ್ಲಕ್ಕೆ ದಾರಿ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇದೇ ಬರ್ತಕ್ಕಂಥ ಗುರುವಾರ ಬನದ ಹುಣ್ಣಿಮೆ ಇದೆ. ಬನದ ಹುಣ್ಣಿಮೆಯ ವಿಶೇಷ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಬೇಕು. ಯಾಕೆ ಅಂತಂದರೆ ಹುಣ್ಣಿಮೆ ಪರ್ವಕಾಲದ ಪ್ರಯುಕ್ತವಾಗಿ ಗುರೂಜಿಯವರು ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ತಿಳಿಸ್ಕೊಡೋರಿದ್ದಾರೆ. ಆದರೆ ಆ ತಂತ್ರಸಾರ ಹೇಗಿರುತ್ತೆ, ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನು, ಯಾವ ರೀತಿ ತಾವು ಅಣು ಮಾಡಿಕೊಳ್ಬೇಕು, ಅದೆಲ್ಲದರ ವಿಚಾರವನ್ನು ನಾಳಿನ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗುರೂಜಿಯವರು ತಿಳಿಸ್ಕೊಡೋರಿದ್ದಾರೆ. ಹಾಗಾಗಿ ನಾಳಿನ ನೇರ ಪ್ರಸಾರದ ಕಾರ್ಯಕ್ರಮ ಹಾಗೂ ಬನದ ಹುಣ್ಣಿಮೆಯ ವಿಶೇಷ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಈಗ ಶ್ರೀರಾಮಚಂದ್ರನಿಗೆ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಭಕ್ತಿಪೂರ್ವಕ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಬನ್ನಿ ಗುರುಗಳೇ, ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಖಂಡಿತ. ರಾಮ, ಕೋದಂಡರಾಮ, ಜಾನಕಿ ರಾಮ, ಆ ಮುದ್ದು ರಾಮನ್ ನೋಡ್ತಾ ಇದ್ರೆ ಬಹಳ ಆನಂದವಾಗಿದೆ. ಎಷ್ಟೇ ಆದರೂ ಅವರ ಕಲ್ಪನೆ 4 ವರ್ಷದ ರಾಮ. 4 ವರ್ಷದ ರಾಮ ಅಂದರೆ ಆ ಮುಖ ಹಾಗೇ ಇರಬೇಕು. ಆದರೆ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಹೇಗಿದೆ ಅಂದರೆ ಆ 4 ವರ್ಷದ ಮುದ್ದು ರಾಮನ ಮುಖಕ್ಕೆ ಕಣ್ಗಳನ್ನು, ಬಾಯಿನ ತುಟಿಯನ್ನು ಅಲ್ಲಾಡಿಸುವಂಥದ್ದು ಇರಲಿ. ರಾಮ, ಕೋದಂಡರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ರಾಮ.
ರಾಮಲಲ್ಲಾರ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಸಂಭ್ರಮದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ಜೊತೆ ಮತ್ತಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರೆಲ್ಲರನ್ನೂ ಕೂಡ ಸ್ವಾಗತಿಸಬೇಕು. ಅದರ ಜೊತೆಗೆ ಅವರ ಕಿರು ಪರಿಚಯವನ್ನು ಕೂಡ ನಾನು ತಮ್ಮೆಲ್ಲರಿಗೂ ಕೂಡ ಮಾಡಿಸ್ಬಿಡ್ತೇನೆ. ಮೊದಲನೇದಾಗಿ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಅದ್ಭುತವಾಗಿರತಕ್ಕಂಥ ಗಣ್ಯ ವ್ಯಕ್ತಿನೇ ಆಗಮಿಸಿದ್ದಾರೆ. ಯಾರಪ್ಪ? ಅವರ ಹೆಸರು ಬಂದು ಚಾಂಡಿ ಉಮೆನ್ ಅಂತ ಹೇಳಿ. ಅವರು ನಮ್ಮ ಪಕ್ಕದ ರಾಜ್ಯವಾಗಿರ್ತಕ್ಕಂಥ ಕೇರಳ ಪುತುಪಲ್ಲಿಯ ಪ್ರೆಸೆಂಟ್ MLA, ಅಂದರೆ ಪ್ರಸ್ತುತ ಅವರು MLA ಆಗಿರ್ತಕ್ಕಂಥವ್ರು ಇದ್ದಾರೆ ಮತ್ತು ಔಟ್ರೀಚ್ ಸೆಲ್ನ ನ್ಯಾಷನಲ್ ಚೇರ್ಮನ್ ಕೂಡ ಹೌದು. ಮತ್ತು ಇವರ ತಂದೆಯವರ ಕಾಯಕ ಮಾತ್ರ ನಿಜಕ್ಕೂ ಮೆಚ್ಚಲೇಬೇಕಾಗಿರ್ತಕ್ಕಂಥವ್ರು. ಒಬ್ಬ ಜನಪ್ರಿಯ ನಾಯಕನೂ ಕೂಡ ಹೌದು. ಯಾಕೆ ಅಂತಂದರೆ 2 ಬಾರಿ ಇವರು CM ಆಗಿರ್ತಕ್ಕಂಥವ್ರು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಕೇರಳದಲ್ಲಿ. ಅಂತಹವರ ಸುಪುತ್ರರವರು. ಇವರ ತಂದೆಯವರ ಹೆಸರು ಬಂದು ಉಮೆನ್ ಚಾಂಡಿ ಅಂತ ಹೇಳಿ. ಇವತ್ತಿನ ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದವರು ಅವರ ಮಗರಾಗಿರ್ತಕ್ಕಂಥ ಚಾಂಡಿ ಉಮೆನ್ ರವರು. ಮತ್ತು ಅವರ ಜೊತೆಗೆ ಕಾರ್ತಿಕ್ ವೀರ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕರ್ನಾಟಕ ಪ್ರಾದೇಶಿಕ ಔಟ್ರೀಚ್ ಸೆಲ್ನ ಸ್ಟೇಟ್ ಯೂತ್ ಚೇರ್ಮನ್ ರವರು. ಅವರು ಕೂಡ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಜೊತೆಗೆ ಇನ್ನು ಇವರ ಪರಿಚಯ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥವ್ರೆ. ಮಾಲೂರು ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಕೂಡ ಹೌದು. ಸಾಕಷ್ಟು ಧರ್ಮ ಕಾರ್ಯಗಳಲ್ಲಿ ನಿರಂತರವಾಗಿ ಅವರು ಪಣತೊಟ್ಟು ಕೆಲಸವನ್ನು ಮಾಡ್ತಾ ಇರತಕ್ಕಂಥವ್ರು. ಇದೆಲ್ಲದಕ್ಕಿಂತ ಮಿಗಿಲಾಗಿರ್ತಕ್ಕಂಥವ್ರು ಗುರೂಜಿಗೆ ಬಹಳ ಆಪ್ತರು ಕೂಡ ಹೌದು. ಗುರೂಜಿಯವರ ಪಟ್ಟ ಶಿಷ್ಯ ಅಂತಲೂ ಕೂಡ ಹೌದು. ಗುರೂಜಿ ಅವರ ಪ್ರತಿಯೊಂದು ಸಮಯದಲ್ಲೂ ಕೂಡ ಜೊತೆಯಲ್ಲಿ ನಿಂತು ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ ಗುರೂಜಿ ಅಂತ ಹೇಳಿ ಸದಾಕಾಲ ಗುರೂಜಿಯವರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ನಮ್ಮ ಪ್ರೀತಿಯ ಇವರೂ ಕೂಡ ಜನಪ್ರಿಯ ನಾಯಕರಾಗಿರ್ತಕ್ಕಂಥವ್ರು ಉಡಿ ವಿಜಯ್ ಕುಮಾರ್ ಅವರು. ಇವರಿಷ್ಟು ಜನರನ್ನು ಕೂಡ ಮೊದಲನೇದಾಗಿ ಬಹಳ ಪ್ರೀತಿಯಿಂದ ಈ ಒಂದು ಸಂಭ್ರಮದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮನಿಗೆ ಜಾತಿ ಇಲ್ಲ, ಹೌದು. ರಾಮನಿಗೆ ಮತವಿಲ್ಲ, ಹೌದು. ರಾಮ ಆತನ ಹಣೆಯಲ್ಲಿರ್ತಕ್ಕಂಥ ನಾಮ ಅದು ಕೆಂಪು, ದೇಹದಲ್ಲಿ ಅರಿತಕ್ಕಂಥ ರಕ್ತ ಕೆಂಪು. ಹೌದು. ಎಷ್ಟು ವಿಶೇಷವಾಗಿದೆ ನೋಡಿ. ರಾಮ ನಾಮದಲ್ಲಿ ಕೆಂಪು, ಹೌದು. ಪ್ರತಿಯೊಬ್ಬರ ದೇಹದಲ್ಲಿ ಕೆಂಪು. ಇಲ್ಲಿ ಬಣ್ಣವಿಲ್ಲ, ಭೇದವಿಲ್ಲ. ಹೌದು. ಆದ್ರೆ ಆ ಪ್ರೀತಿ ವಿಶ್ವಾಸ ಬಾಂಧವ್ಯ ಇವತ್ತೆಲ್ಲರಲ್ಲೂ ಮನೆ ಮಾಡಿರುವಂಥ ಸಂತಸ. ಹೌದು. ಆ ಸಂತಸ ಶ್ರೀರಾಮಚಂದ್ರನ ಸದ್ಭಕ್ತರಾದಂತಹ ಎಲ್ಲರೂ ಸಹಿತ ಇವತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ಬಹಳ ಸಂತೋಷ. ಒಂದು ಕಡೆ ನಮ್ಮ ಹುಡಿ ವಿಜಯ್ ಕುಮಾರ್ ಧರ್ಮ ಸಂಸ್ಕೃತಿ ಸಂಪ್ರದಾಯ ಹೆಣ್ಣು ಮಕ್ಕಳ ಮನಗೆಲ್ದು ಹೆಣ್ಣು ಮಕ್ಕಳಿಗೆ ಒಂದು ಏನಾದ್ರು ಪೂಜೆ ಪುನಸ್ಕಾರ ಅಣ್ಣನ ಥರ ನಿಂತು ಒಂದು ತವ್ರ ಮನೆಗೆ ಬಂದಂಥ ಯಾರದ್ದು ಹೆಣ್ಣು ಮಕ್ಕಳ ಕಷ್ಟ ಅಂದರೆ ಓಡಿ ಎದೆ ಕೊಟ್ಟು ನಿಂತುಕೊಳ್ಳುವಂತಹ ಮನುಷ್ಯ ನಮ್ಮ ಮಾಲೂರು ವಿಜಯ್ ಕುಮಾರ್. ಹೌದು. ಅವ್ರ ಬಗ್ಗೆ ನಾನು ಹೇಳಬೇಕಾದ್ದೇ ಇಲ್ಲ. ಯಾಕೆಂದರೆ ಇಲ್ಲಿಂದ ಕೊಲ್ಲಾಪುರ ಮಹಾಲಕ್ಷ್ಮಿ ತನಕ ಬಂದು ಅಲ್ಲಿ ತಾಯಿ ಸೇವೆ ಮಾಡಿ ಅಲ್ಲಿಂದ ಎಲ್ಲರನ್ನೂ ಸಹಿತ ಸಂತೈಸಿ ಒಲಿಸಿರ್ತಕ್ಕಂಥದ್ದು. ಪಕ್ಕದ ರಾಜ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸೇವೆ ಹಿಂದೆ ಅಯ್ಯಪ್ಪನ ಯಾತ್ರಿಕರಿಗೆ ಸಾಕಷ್ಟು ಅನುಕೂಲವನ್ನು ನನ್ನ ಆತ್ಮೀಯರ ತಂದೆ ನಡೆಸ್ಕೊಟ್ಟಿದ್ದಾರೆ. ಅಂದಿನ ಸರ್ಕಾರ ಅಂದರೆ 2 ಬಾರಿ ಮುಖ್ಯಮಂತ್ರಿ ಆಗೋದಂದ್ರೆ ಹುಡುಗಾಟದ ಮಾತಾ. 2 ಬಾರಿ ಮುಖ್ಯಮಂತ್ರಿ, 53 ವರ್ಷಗಳ MLA ಅವರು ನಿರಂತರವಾದಂತಹ ಸೇವೆ. 53 ವರ್ಷ ಒಬ್ಬ ಜನನಾಯಕನಾಗಿದ್ದು 2 ಬಾರಿ ಮುಖ್ಯಮಂತ್ರಿ ಆಗಿದ್ದು ಅಂತಹವರ ಸುಪುತ್ರ ತಂದೆಯಷ್ಟು ಅಭಿಮಾನ, ತಂದೆಯಷ್ಟೇ ಒಂದು ಪ್ರೀತಿ ವಿಶ್ವಾಸವನ್ನು ಇವತ್ತು ಜನಮಾನಸದಲ್ಲಿ ನಿಲ್ಲಿಸ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಇವರೆಲ್ಲರ ಸಮಾಗಮ ತುಂಬ ಚೆನ್ನಾಗಿದೆ. ಇನ್ನು ಇದ್ರ ಜೊತೆಗೆ ಯುವ ಪೀಳಿಗೆಯೂ ಹೌದು, ನನ್ನ ಪಟ್ಟ ಶಿಷ್ಯನೂ ಹೌದು. ಜೊತೆಗೆ ಇವರ ತಂದೆಯವರು ವೆಂಕಟೇಶ್ ಮೂರ್ತಿಯವರ ಮಗ ನನಗೆ ಕೆಂಪೇಗೌಡ ಪ್ರಶಸ್ತಿಯನ್ನು ಮನೆಯಲ್ಲಿದ್ದಂತಹ ಆನಂದ್ ಗುರೂಜಿಯವ್ರನ್ನ ಕರೆಸಿ ಕೆಂಪೇಗೌಡ ಪ್ರಶಸ್ತಿಯನ್ನು ಕೊಟ್ಟಿದ್ದಂಥ ಕೀರ್ತಿ ಇವತ್ತು ಸಲ್ಲುವಂಥದ್ದು ವೆಂಕಟೇಶ್ ಮೂರ್ತಿಯವರಿಗೆ. ಹಾಗೆ ಅವರ ಸುಪುತ್ರ ಕಾರ್ತಿಕ್ ಒಳ್ಳೆ ಮನಸ್ಸಿನಿಂದ ಒಳ್ಳೆದರಿಗೆ ಇವತ್ತಿಗೆ ಈ ಒಂದು ಯುವ ಪೀಳಿಗೆಗೆ ಏನಾದ್ರು ಒಂದು ಸಂದೇಶವನ್ನು ಕೊಡಬೇಕು, ಯುವ ಪೀಳಿಗೆಯನ್ನು ಒಗ್ಗೂಡಿಸ್ಕೋಬೇಕು ಅಂದರೆ ಅಂಥ ನಿಟ್ಟಿನಲ್ಲಿ ಕಾರ್ತಿಕ್. ಅದರ ಜೊತೆಗೆ ಎಲ್ಲವೂ ಸಹಿತ ಮುತ್ತು ರತ್ನಗಳು ಒಂದು ಕಡೆ ಸೇರಿದೆ. ಆಶ್ರಮದ ಸೇವೆಗೆ ಪ್ರತಿ ಬಾರಿನೂ ಕೂಡ ಹೆಚ್ಚಿನಷ್ಟು ಸೇವೆ ಮಾಡ್ತಕ್ಕಂಥ ನಮ್ಮ ಸುರೇಶ್ ಬಗ್ಗೆ ನಾನು ಹೇಳಬೇಕಾದಿಲ್ಲ. ಸುರೇಶ್ ನನ್ನ ಬೆನ್ನಿಂದೆ ನಿಂತಿರೋದೇ ಅದಕ್ಕೆ. ಸುರೇಶು ನನ್ನ ಬೆನ್ನಿಂದೆ ನಿಂತಿರೋದೇನಕ್ಕೆ ಅಂದರೆ ಸದಾಕಾಲ ಗುರೂಜಿ ಹಿಂದೆ ನಾನಿದ್ದೇನೆ, ಅವರು ಏನು ಹಾಕೋ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಯಾವ ರಾಕ್ಷಸರನ್ನು ಆ ಕಡೆ ಈ ಕಡೆ ಸುಳಿಯಲಿಕ್ಕೆ ಬಿಡೋದಿಲ್ಲ ಅಂತ ಬೆನ್ನಲ್ಲಿ ನಿಂತಿರೋದು. ಹೀಗೆ ಇದೆಲ್ಲ ಮುತ್ತು ರತ್ನಗಳ ಸಂಗಮ ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿದೆ. ಬಹಳ ನಿಜಕ್ಕೂ ಧನ್ಯ ಇವತ್ತು. ಯಾಕೆಂದರೆ ಅಯೋಧ್ಯಾನಗರ ವಾಸಿ ಶ್ರೀ ರಾಮಚಂದ್ರನ ವಿಶೇಷವಾದ ಪ್ರತಿಷ್ಠಾಪನಾ ಮಹೋತ್ಸವ, ಅಲ್ಲಿ ರಾಮರಾಜ್ಯವನ್ನು ನೋಡ್ತಾ ಇದ್ದೀವಿ, ರಾಮದೇವರ ವಿಶೇಷವಾದ ಸ್ಥಾನವನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಈ ಶುಭ ಮಹೋತ್ಸವದಲ್ಲಿ ಇಷ್ಟೆಲ್ಲ ಜನ ಗಣ್ಯರು ಬಂದಿರತಕ್ಕಂಥದ್ದು ಭಾಳ ಸಂತೋಷವೇ ಸರಿ. ಒಂದು ಕಡೆ ಜಗನ್ನಾಥ ಶಾಸ್ತ್ರಿಗಳು ಸುಮಾರು 500 ವರ್ಷಗಳ ಇತಿಹಾಸ ಹೋರಾಟದಲ್ಲಿ ಗೆದ್ದು ಇವತ್ತು ಸಹ ರಾಮರ ಪ್ರತಿಷ್ಠಾಪನೆಗೆ ಪಣದೊಡ್ಡು ನಿಂತಿರ್ತಕ್ಕಂಥ ಹೆಬ್ಬುಲಿಗಳಂದರೂ ತಪ್ಪಾಗಲಾರದು. ಹೀಗೆ ಇಂಥ ಒಂದು ಸಂಗಮ ಇದೆಯಲ್ಲ ಇವತ್ತು ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಅದರ ಮಧ್ಯದಲ್ಲಿ ಇನ್ನು ನಮ್ಮ ವಿಜಯ್ ಕುಮಾರ್ ಬಂದರು ಅಂದರೆ
ಆ ಹಾರಗಳಿಗಂತೂ ಕೊರತೆ ಇಲ್ಲ. ಅದಂತೂ ನಿಜಗಳು. ಅದ್ಭುತವಾದಂಥ ಹಾರ. ಟ್ರೇಡ್ ಮಾರ್ಕ್. ವಿಜಯ್ ಕುಮಾರ್ ಹಿಂಗೆ ಪಾಸ್ ಆದ್ರು ಅಂದರೆ ಅಲ್ಲಿ ಮಲ್ಲಿಗೆ ಹಾರ ಹೋಯ್ತು ಅಂದರೆ ವಿಜಯ್ ಕುಮಾರ್ ಬಂದು ಹೋದ್ರು ಅಂತ ಕೊಡಿ. ಯಾವುದೇ ಸೀಸನ್ ಆಗಿರ್ಬೋದು. ಭಗವತಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ. ಆ ಹಾರಗಳು ಮಾಡಿಸೋದೆಲ್ಲ ವಿಜಯ್ ಕುಮಾರ್ಗೆ ಸೀಮಿತ. ಇವತ್ತಿನ ಈ ಹಾರ ನೋಡ್ತಿದ್ರೆ ನನ್ನ ಹಣೆಯಲ್ಲಿರ್ತಕ್ಕಂತಹ ನಾಮಕ್ಕೂ ಈ ನನ್ನ ಹೃದಯ ಹೆದೆ ಮೇಲಿರ್ತಕ್ಕಂಥ ಈ ಹಾರಕ್ಕೂ ಶ್ರೀರಾಮಚಂದ್ರನ ಕೃಪಾಶೀರ್ವಾದಕ್ಕೂ ಎಲ್ಲವೂ ಒಂದು ವಿಶೇಷವೇ ಸರಿ. ಈ ಹಾರ ಇಷ್ಟು ಸೌಂದರ್ಯವಾಗಿರ್ತಕ್ಕಂಥ ಈ ಹಾರ ಈ ಹೃದಯದ ಮೇಲಿರುವಾಗ, ಈ ಹಾರ ಹೃದಯದ ಮೇಲಿರ್ತಕ್ಕಂಥ ಈ ನಿಮ್ಮ ಆನಂದ್ ಗುರುಜಿಯವರದಲ್ಲ, ಈ ಹಣೆ ಮೇಲಿರ್ತಕ್ಕಂಥ ನಾಮ ಶ್ರೀರಾಮಚಂದ್ರನ್. ಹಾಗಾಗಿ ಇವತ್ತು ರಾಮದೇವರ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವದಲ್ಲಿ ಎಲ್ಲರಿಗೂ ಸಹಿತ ಶುಭವಾಗಲಿ ಅಂತ ಹೇಳೋದು ಒಂದೇ ಮಾತಾಗಿ ನಮ್ಮ ಮಾಲೂರು ವಿಜಯ್ ಕುಮಾರ್ ಅವರು ಎರಡು ಮಾತಾಡಲಿ ಈ ಸಮಯದಲ್ಲಿ. ಅವ್ರು ಆಡಿದ್ರೆ ಭಾಳ ಚೆನ್ನ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತಾಯಿದೆ. ಇಡೀ ದೇಶನೇ ಖುಷಿ ಪಡುವಂಥ ವಿಚಾರ. ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಇವತ್ತು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾಯಿದ್ದಾರೆ. ಈಗಾಗಲೇ ಸಂಕ್ರಾಂತಿ ಮುಗಿದಿದೆ. ಸಂಕ್ರಾಂತಿ ಹಬ್ಬದ ರೀತಿಯಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಹಬ್ಬದ ವಾತಾವರಣ ನಿರ್ಮಾಣ ಆಗಿ ಸಂಜೆ ದೀಪಾವಳಿ ಕಾರ್ಯಕ್ರಮ ಕೂಡ ಇಡೀ ದೇಶದಲ್ಲಿ ನಡೀತಾ ಇರೋದು ತುಂಬಾ ಸಂತೋಷ ಆಗ್ತಾಯಿದೆ. ಆ ಭಗವಂತ ಎಲ್ರಿಗೂ ಒಳ್ಳೆಯದಾಗಲಿ. ಏನು ನಮ್ಮ ಪ್ರತಿಯೊಂದು ರಾಜ್ಯದ ದೇಶದಲ್ಲಿರುವಂಥ ಜನ ಇವತ್ತು ಆ ಒಂದು ರಾಮ ಮಂದಿರವನ್ನು ನೋಡಬೇಕು ಅಂಥೇಳಿ ಎಲ್ಲರೂ ಪ್ರತಿಯೊಬ್ಬರು ಕಾತರದಿಂದ ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ಹೇಳೋಕ್ಕೆ ಬಯಸ್ತೀನಿ. ಹಾಗೆಯೇ ನಮ್ಮ ಆನಂದ್ ಗುರೂಜಿ ಅವರು ಏನು ಕಳೆದ ಒಂದು ಹೋದ ವರ್ಷದಲ್ಲಿ ಆನಂದ್ ಗುರೂಜಿ ಅವರು ಮತ್ತು ಪೇಜಾವರ ಶ್ರೀಗಳು ಅವರ ನೇತೃತ್ವದಲ್ಲಿ ರಾಮ ಮಂದಿರಕ್ಕೆ ಇಲ್ಲಿಂದ ನಮ್ಮ ದೇವನಹಳ್ಳಿಯಿಂದ ಸಾದಲ್ಲು ಕಲ್ಲು ಇಲ್ಲಿಂದ ನಮ್ಮ ದೇವನಹಳ್ಳಿಯಿಂದ ರಾಮ ಮಂದಿರಕ್ಕೆ ಕಲ್ಲು ಹೋಯ್ತು ಇಲ್ಲಿಂದ. ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾವೆಲ್ಲ ಆನಂದ್ ಗುರೂಜಿ ಜೊತೆ ಎಲ್ಲ ಭಾಗವಹಿಸಿದ್ದಕ್ಕೆ ತುಂಬಾ ಖುಷಿಯಾಗಿದೆ. ಇವತ್ತು ಅದನ್ನು ನೋಡ್ತಾ ಇದ್ರೆ ನಿಜಕ್ಕೂ ಭಾಳಷ್ಟು ಒಂದು ಖುಷಿ ಆಗುತ್ತೆ ನಮಗೆಲ್ಲ. ಹಾಗಾಗಿ ಏನು ಆನಂದ್ ಗುರೂಜಿಯವರು ಒಂದು ವಾರದಿಂದ ಈ ಒಂದು ರಾಮನ ಒಂದು ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಎಲ್ರಿಗೂ ಶುಭವಾಗಲಿ ಅಂತೇಳಿ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಹಾಗೆಯೇ ಜೈ ಶ್ರೀರಾಮ್. ಮುಖ್ಯವಾಗಿ ನಮ್ಮ ಮಾಲೂರಿನಲ್ಲಿ ಕೂಡ ಇವತ್ತು ವಿಶೇಷವಾಗಿ ಕಾರ್ಯಕ್ರಮಗಳು ಹಮ್ಮಿಕೊಂಡು ಇವತ್ತು ಈಗಾಗಲೇ ಪ್ರಾರಂಭ ಆಗಿದೆ. ಎಲ್ಲ ಕಡೆಯೂ ಒಳ್ಳೆ ಪೂಜೆಗಳು ಪುನಸ್ಕಾರಗಳೆಲ್ಲ ಆಗ್ತಾಯಿದೆ. ಎಲ್ರಿಗೂ ಕೂಡ ನಮ್ಮ ಮಾಲೂರು ಜನಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ಹೇಳೋಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಪಾನಕ ಕೊಡ್ತಾ ಇದ್ದೀರಾ? ಎಲ್ಲ ಥರನೂ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಆ ಭಗವಂತನ ಒಂದು ಶ್ರೀರಾಮನ ಒಂದು ಭಾವಚಿತ್ರ ಕೂಡ ಪ್ರತಿಯೊಂದು ಭಾಗದಲ್ಲಿ ಕೊಟ್ಟು ಅವರ ದೇವರ ಒಂದು ನೆನೆಸ್ಕೊಳ್ಳೋ ರೀತಿಯಲ್ಲಿ ಎಲ್ಲ ಕಡೆಯೂ ಮಾಡ್ತಾಯಿದ್ವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇದೆಲ್ಲದರ ಮಧ್ಯದಲ್ಲಿ ಈಗ ಕೇಳುವಂತಹ ಪದಗಳಿದೆಯಲ್ಲ, ಇದು ನಿಜಕ್ಕೂ ಅರ್ಥಗರ್ಭಿತವಾದಂತಹ ಪದ. ಎಲ್ಲೇ ಇದ್ರೂ ರಾಜ್ಯದ ಕಂಪನ್ನ, ಕನ್ನಡದ ಕಂಪನ್ನ, ಆ ಕನ್ನಡದ ನುಡಿಮುತ್ತನ್ನು ಇನ್ನೊಬ್ಬರ ಬಾಯಲ್ಲಿ ಮತ್ತೊಬ್ಬರ ಬಾಯಲ್ಲಿ ಪಕ್ಕದ ರಾಜ್ಯದಲ್ಲಿದ್ದರೂ ಸಹಿತ ತನ್ನ ರಾಜ್ಯದಲ್ಲಿ ತನ್ನದೇ ಆದಂಥ ಒಂದು ಹವಾ ಇದ್ದರೂ ಕರ್ನಾಟಕಕ್ಕೆ ಬಂದಾಗ ಕನ್ನಡಾಂಬೆಯ ಮಾತಾಡುವಂತಹದ್ದು, ಕನ್ನಡಾಂಬೆಯ ಆರಾಧನೆ ಮಾಡತಕ್ಕಂಥದ್ದು, ಕನ್ನಡಾಂಬೆಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡಿದ ಕನ್ನಡದ ನುಡಿಮುತ್ತನ್ನು ಹೇಳುವಂಥ ಇವತ್ತಿನ MLA ರವರು ಚಾಂಡಿ ಉಮ್ಮೆನ್ರವರು ಅವ್ರ ಮಾತಲ್ಲಿ ಕೇಳಬೇಕು. ಎಲ್ಲಿ ಮೈಕದು ಒಳಗೆ ಸೇರ್ಕೊಂಡ್ಬಿಡ್ತಾ ಅಂತ. ಚಾಂಡಿ MG, ನನ್ನ ಕನ್ನಡ ಸ್ವಲ್ಪ ವೀಕ್ ಆಯಿತು. ಅಲ್ಲ, ಆ ಕನ್ನಡ ಯಾವತ್ತೂ ಸೂಪರೇ. ಸ್ವಲ್ಪ ಗೊತ್ತು, ಜಾಸ್ತಿ ಇಲ್ಲ. ಸಂತೋಷ. ನನಗೆ ರಾಮರು ಒಂದು ಮರ್ಯಾದಾ ಪುರುಷೋತ್ತಮ, ಪೂರ ಭಾರತ ವರ್ಷಕ್ಕೆ ಮರ್ಯಾದಾ ಪುರುಷೋತ್ತಮ. ಮಹಾತ್ಮಾಜಿ ರಾಮರಾಜ್ಯ ಕಟ್ಟಬೇಕು ಅಂತ ಹೇಳಿದೆ. ಆ ರಾಮರಾಜ್ಯದಲ್ಲಿ ಎಲ್ಲರೂ ಈಕ್ವಲ್, ಯಾರು ಡಿಫ್ರೆನ್ಸೇ ಇಲ್ಲ. ರಾಮರು ಆ ವಿಧ ನೋಡ್ತಾ ಇದ್ದಾರೆ. ಎಲ್ಲ सामान्य जन के इक्वल, सब लोग इक्वल है उनके सामने. तो उनका नाम पूरा देश में ब्रिटिशर्स के खिलाफ जो फाइट हुआ रामराज के नाम पे हुआ है. तो हमें रामराज का स्थापना करना है जहाँ पे सब लोग इक्वल है. तो दैट इज माय विश एंड प्रेयर.
ये अभी भारत देश पूरा ये राम राज्य को मिलता है. जय श्री राम, जय श्री ಜೈ राम, ಶ್ರೀರಾಮ್, राम घोष ಜೈ है. ಶ್ರೀರಾಮ್. ಅವರ ಒಂದು ಆಲೋಚನೆಗೆ ನಿಜಕ್ಕೂ ಮೆಚ್ಚಲೇಬೇಕು ಅವ್ರಲ್ಲಿ. ಅಂದ್ರೆ ರಾಮನ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ರಾಮರಾಜ್ಯವಾಗಿರ್ಬೇಕು. ರಾಮರಾಜ್ಯದಲ್ಲಿ ಎಲ್ಲರೂ ಕೂಡ ಒಂದು ಈಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಂದ್ರೆ ಎಲ್ಲರೂ ಕೂಡ ಒಂದೇ, ನಮ್ಮಲ್ಲಿ ಭೇದ ಭಾವ ಇಲ್ಲ ಅನ್ನೋದನ್ನ ನಾವು ಪ್ರತಿಬಿಂಬಿಸಬೇಕೆಂಬತಕ್ಕಂಥದ್ದು ರಾಮನ ಒಂದು ಆಸೆ. ಅದೇ ರೀತಿ ಇನ್ನು ಮುಂದೆ ನಮ್ಮ ಭಾರತವನ್ನು ಸಂಪೂರ್ಣವಾಗಿ ರಾಮರಾಜ್ಯವನ್ನು ಮಾಡಬೇಕು ಅಂತ ಹೇಳಿ ಅವರ ಬಾಯಲ್ಲಿ ಒಂದು ಮಾತು. ಚಾಂಡಿ ಮೆನ್ರವರ ಆ ಸ್ವರ, ಹೌದು ಗುರುಗಳೇ, ಅವರ ಒಳಗಿರ್ತಕ್ಕಂತಹ ಆ ಮಾತು ಹೌದು ಬೇರೊಬ್ಬರಾಡುವ ಮಾತು ಹೇಳಿಕೊಡುವಂತಹದ್ದು, ಬೇರೊಬ್ಬರಾಡುವ ಮಾತು ಸ್ಕ್ರಿಪ್ಟ್ ಅಲ್ಲಿ ಇರ್ತಕ್ಕಂಥದ್ದು. ಹೌದು ಆದರೆ ಇವರಾಡುವ ಮಾತು ಗರ್ಭದಿಂದ ಬಂದಂತಹದ್ದು. ಹೌದು ಗುರು. ಆ ಗರ್ಭದಿಂದ ಬಂದಂತಹ ನಮ್ಮ ಚಾಂಡಿ ಮೆನ್ರವರ ಮಾತಿತ್ತಲ್ಲ, ಹೌದು ರಾಮನ ಹೃದಯ ಮುಟ್ಟಿರುವಂತಹದ್ದು. ಹೌದು ಗುರು. ರಾಮರ ಸಂಪೂರ್ಣ ಅನುಗ್ರಹ ಆಗಲಿ. ಹೌದು. ಇನ್ನು ಕಾರ್ತಿಕ್ ಅಂತೂ ಮೈಕ್ ಹಿಡಿಯಲ್ಲ. ಮಾತಾಡಿ 2 ಮಾತು ತಗೊಳ್ಳಿ ಮೈಕ್ನ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತಿನ ಏನು ಶ್ರೀರಾಮರದ ದೇವಸ್ಥಾನದ ಉದ್ಘಾಟನೆ ಸಮಾರಂಭವಾಗಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ಸೊ ಭಾಳ ಖುಷಿಯಾಗುತ್ತೆ. ನಾವು ಎಲ್ಲರೂ ಇಲ್ಲಿ ರಾಮ ಭಕ್ತರೆ, ಹಾಗಾಗಿ ಮೊದಲನೇದಾಗಿ ಜೈ ಶ್ರೀರಾಮ್ ಎಂದು ಎಲ್ಲರೂ ಹೇಳೋಣ. ಆ್ಯಂಡ್ ಇವತ್ತಿನ ವಿಶೇಷತೆ ಏನಂತಂತಂದರೆ, ನಾವು ಆ್ಯಸ್ ಯೂಶುವಲ್ ಆ ಹಬ್ಬ ಆಚರಣೆ ಮಾಡ್ತಾನೆ ಇರ್ತೀರಿ. ಬಟ್ ಪಕ್ಕದ ರಾಜ್ಯದಿಂದ ನಮ್ಮ ನ್ಯಾಷನಲ್ ಚೇರ್ಮನ್ ಆಗಿರ್ತಕ್ಕಂಥ ಚಾಂಡಿ ವುಮೆನ್ ಅವ್ರು ಬಂದಿರೋದೇ ನಮಗೆ ವಿಶೇಷ. ಏಕೆಂತಂದರೆ ನಾವೆಲ್ಲ ಒಟ್ಟಾಗಿ ಒಂದು ಕಾರ್ಯಕ್ರಮ, ಮನೆ ಕುಟುಂಬವಾಗಿ ಒಂದು ಕಾರ್ಯಕ್ರಮ ಮಾಡ್ತಾನೆ ಇರ್ತೀರಿ. ಪಕ್ಕದ ರಾಜ್ಯ, ಪಕ್ಕದ ಮನೆಯವರು ಬಂದು ನಮ್ಮ ಹಬ್ಬನ ಬಂದು ಆಚರಣೆ ಮಾಡಿದಾಗ ಅದ್ರ ಖುಷಿನೇ ಬೇರೆ ಇರುತ್ತೆ, ಅದ್ರ ಸಂಭ್ರಮನೇ ಬೇರೆ ಇರುತ್ತೆ. ಆದರೆ ಭಾರತದಲ್ಲಿದ್ದಾರಲ್ಲ, ಪಕ್ಕದ ರಾಜ್ಯ ಮಾತ್ರ ನಾವೆಲ್ಲ ಭಾರತೀಯರೇ. ಹಾಗಾಗಿ ಇಲ್ಲಿ ಭಾಳ ಖುಷಿ ಆಗುತ್ತೆ. ಇದೇ ರೀತಿ ನಮ್ಮ ಔಟ್ರೀಚ್ ಸೆಲ್ಲಿಂದ ಇವತ್ತು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಕಾರ್ಯಕ್ರಮಗಳ್ನು ಹಮ್ಮಿಕೊಂಡಿದ್ದಾರೆ. ಆ ದೇವಸ್ಥಾನದ ಭಾಗದಲ್ಲಿ ಒಂದು ಸಣ್ಣ ಪುಟ್ಟ ಅವ್ರ ಕೈಲಾದಷ್ಟು ಒಂದು ಹಣ್ಣು ಕೊಡುವಂಥದ್ದಾಗಲಿ, ಒಂದು ಸ್ವೀಟ್ ಕೊಡುವಂಥದ್ದಾಗಲಿ, ಇಂಥ ಕಾರ್ಯಕ್ರಮಗಳು ನಮ್ಮ ಏನು ಔಟ್ರೀಚ್ ಸೆಲ್ಲಿನ ಮೆಂಬರ್ಸ್ ಇದ್ದಾರಲ್ಲ ಅವರು ಎಲ್ಲ ಹಮ್ಮಿಕೊಂಡಿದ್ದಾರೆ. ಭಾಳ ಖುಷಿ ಆಗುತ್ತೆ. ಆನಂದ್ ಗುರೂಜಿ ಅವ್ರ ಬಗ್ಗೆ ಮತ್ತು ಅವರ ಸುಪುತ್ರರಾದಂಥ ಶ್ರೀನಿವಾಸ್ ಅವ್ರ ಬಗ್ಗೆ ನಾವೇನು ಹೇಳಬೇಕಂತ ಎಲ್ಲ ನಿಮಗೆ ಗೊತ್ತಿದೆ. ಅಂಡ್ ನಮ್ಮ ಅವರ ಬಾಂಧವ್ಯ ಸತ್ಯವಾಗಿ 2008-09 ಹೌದು. ಅವತ್ತಿಂದ ನಮ್ಮನ್ನ ಹೆಂಗ್ ನೋಡ್ತಾ ಇದಾರೆ ಇವತ್ತು ಅದೇ ರೀತಿ ಇದ್ದಾರೆ. ಆ ಸಿಂಪ್ಲಿಸಿಟಿ, ಆ ದೊಡ್ಡ ಗುಣ ತುಂಬಾ ಖುಷಿ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಮಂತ್ರದಲ್ಲೇ ಇದೆ, ರಾಮತಾರಕ ಮಂತ್ರದಲ್ಲೇ ಆ ಶಕ್ತಿ ಇದೆ. ಹೌದು. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಗವತ್ ಸಂಕಲ್ಪ ಆಗಲಿ, ರಾಮಚಂದ್ರನ ಸಂಪೂರ್ಣ ಅನುಗ್ರಹ ಇರಲಿ. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ನಿಮಗೆ ಒಳ್ಳೆ ಹೆಚ್ಚಿನ ಯಶಸ್ಸಾಗಿರಲಿ. ನಿಮ್ಮ ತಂದೆಯವರ ಮಾರ್ಗದರ್ಶನ ಹೇಗಿತ್ತು, ನಿಮ್ಮ ತಂದೆಯವರು ಹಾಕಿದ ಹೆಜ್ಜೆ ಹೇಗಿತ್ತು. 2 ಬಾರಿ ಮುಖ್ಯಮಂತ್ರಿ ಅಂದರೆ ಅದು ಸಾಮಾನ್ಯ ಹುಡುಗಾಟದ ಮಾತಲ್ಲ. ಅಂತಹದ್ರಲ್ಲಿ ಮುಂಬರ್ತಕ್ಕಂಥ ದಿನದಲ್ಲಿ ನಿಮ್ಮ ತಂದೆಯವರು ಹೆಸರಿಳಿಸುವಂಥ ಕಾಯಕ ಮಾಡಿ ಆ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗುವಂಥದ್ದಾಗಲಿ ಅಂತಕ್ಕಂಥದ್ದು ನಮ್ಮ ಹಾರೈಕೆ, ಆಶೀರ್ವಾದ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇಂದ್ರಿಯೇ ಪ್ರತಿಷ್ಠತಿ. ಧರ್ಮ, ಸಂಸ್ಕೃತಿ, ಸಂಪ್ರದಾಯ ನೀವು ಹೇಳಿದ್ರಲ್ಲ, ರಾಮರಾಜ್ಯ ಆ ಪದ ನಿಮ್ಮನ್ನು ಪುನಃ ಮುಖ್ಯಮಂತ್ರಿ ಮಾಡಿಬಿಡುತ್ತೆ. ಒಳ್ಳೆಯದಾಗಲಿ. ಇವತ್ತಿನ ದಿನ ಈ ಒಂದು ಐತಿಹಾಸಿಕ ಕ್ಷಣ, ರಾಮಲಲ್ಲಾರ ಪ್ರತಿಷ್ಠಾಪನದ ಕಾರ್ಯಕ್ರಮದ ಸಂಭ್ರಮದ ನೇರ ಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.